ಸುತ್ತಾ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ಇವತ್ತಿನ ಕೈವಲ್ಯ ಪದ್ಧತಿ ಶುರುವಾಗ್ಯದ. ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳ, ಮುಕ್ತಿಯನ್ನ ಪಡ್ಕೊಳ್ಬೇಕನ್ನುವಂಥ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿಯನ್ನ ನಾವು ಪಡ್ಕೊಳ್ಬೇಕಾದ್ರ, ದುಃಖವನ್ನ ನಿವೃತ್ತಿ ಮಾಡ್ಕೊಳ್ಬೇಕಾದ್ರೆ ಈ ಒಂದು ಕೈವಲ್ಯ ಪದ್ಧತಿ ಅಂದ್ರೆ ಮುಕ್ತಿಗೆ ದಾರಿ ಇರುವಂಥದ್ದು. ಕೈವಲ್ಯ ಅಂದ್ರೆ ಮೋಕ್ಷ, ಪದ್ಧತಿ ಅಂದ್ರೆ ದಾರಿ. ನಿಜಗುಂಡ್ರು ಬಹಳ ವಿಶೇಷವಾಗಿ ಹೇಳ್ತಾ ಬರ್ತಾರೆ ಇಲ್ಲಿ. ಇದು ಯಾವ ರೀತಿ ಅಂದ್ರೆ ವೇದ ಉಪನಿಷತ್ತುಗಳ ಒಂದು ಸಾರ ಈ ನಿಜಗುಂಡ್ರ ಶಾಸ್ತ್ರ ಗ್ರಂಥಗಳು. ನಮ್ಗ ವೇದ ಉಪನಿಷತ್ತುಗಳು ಎಲ್ಲ ಸಂಸ್ಕೃತದಲ್ಲಿ ಇರುವಂಥವದಾವ, ನಮ್ಗ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ಆಧ್ಯಾತ್ಮದ ಜೀವಿಗಳಿಗೆ ಒಂದು ಸಮಗ್ರವಾದಂಥ ಒಂದು ಮುಕ್ತಿಯನ್ನು ಪಡ್ಕೊಳ್ಬೇಕಾದ್ರೆ ಏನೇನ್ ಬೇಕನ್ನುವಂತ ಎಲ್ಲ ಅಡಿಗೆ ಇದರಲ್ಲಿದೆ. ಹಾಗಾಗಿ ಒಂದು ಕೈವಲ್ಯ ಪದ್ಧತಿ ಆಗಿರ್ಬೋದು, ಪರಮಾನುಭವದೇ ಆಗಿರ್ಬಹುದು, ಅನುಭವ ಸಾರ ಆಗಿರ್ಬೋದು, ಪರಮಾರ್ಥ ಗೀತೆ ಆಗಿರ್ಬೋದು, ಅದ್ಭುತವಾದಂತ ವಿಚಾರಗಳು ಇದರಲ್ಲಿ ಇದ್ದಾವೆ. ಕೈವಲ್ಯ ಪದ್ಧತಿ ಒಳಗ ಅಂತಂದ್ರೂ ಕೂಡ ಇದರಲ್ಲಿ ಕೂಡ 5 ಸ್ಥಳಗಳನ್ನ ಇಟ್ಟಿದ್ದಾರೆ. ಆ ರೀತಿಯಾಗಿ ನಡ್ಕೊಳ್ಬೇಕಾದಂಥದ್ದು ಜೀವನಿಗೆ. ಮೋಕ್ಷವನ್ನ ಯಾರು ಅದನ್ನ ಪಡ್ಕೊಳ್ಬೇಕು, ಈ ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ತೀವ್ರ ಅಪೇಕ್ಷೆ ಉಳ್ಳಂಥವ್ರು, ನಿಷ್ಕಾಮ ಪುಣ್ಯದ ಒಂದು ಫಲ ಉಳ್ಳಂಥವ್ರು ಇದನ್ನ ಅವಶ್ಯವಾಗಿ ಪಡ್ಕೊಂಡಾಗ ಅಂತ ಒಂದು ಜನ್ಮವನ್ನ ಸಾರ್ಥಕ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದ ಅಂತ ಮಹಾತ್ಮರು ಹೇಳಿದ್ದುಂಟು. ಹಂಗಾಗಿ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ನಾವು 45ನೆಯ ಪದ್ಯವನ್ನ ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ ಭೂಮಿ ಮೇಲೆ ಹುಟ್ಟಿದಾರ ಎಲ್ಲ ಮನುಷ್ಯರು ಇದ್ದಾರ, ಆದ್ರ ಎಲ್ಲರೂ ಒಂದೇ ತರ ಇದ್ದಾರೇನು ಅಂದ್ರೆ ಇಲ್ಲ, ನಾನಾ ರೀತಿಯಿಂದ ಇದ್ದಾರ. ಯಾಕಂದ್ರೆ ಈ ಮನುಷ್ಯನ ಈ ಬಂಗಾರ ಭೂಮಿಯಲ್ಲೇ ಸಿಗ್ತದಂತಂದಾಗ ಆ ಮಣ್ಣನ್ನ ಎಲ್ಲ ತೆಗೆದು ಒಂದು 5-6 ಸಲ, ಒಂದು 7 ಸಲ ಅಂತ ಹೇಳ್ತಾರ. ಅದನ್ನ ಫಿಲ್ಟರ್ ಮಾಡಿದಾಗ ಅವಾಗ ಒಂದಿಷ್ಟು ಬಂಗಾರ ನಮಗ್ ಸಿಗ್ತದ. ಅದೇ ರೀತಿ ಕೂಡ ಈ ಶರೀರ ಅನ್ನುವಂಥದ್ದು ಕೂಡ ಇದರಲ್ಲಿ ಬಹಳಷ್ಟು ಹೊದಿಕೆಗಳು ಅದಾವ. ಸಪ್ತಾವರಣಗಳಂತ ಹೇಳ್ತಾರ, ಪಂಚಕೋಶಗಳಂತ ಹೇಳ್ತಾರ. ಇವೆಲ್ಲವೂ ಏನಾಗಿದಾವ, ಒಳಗಡೆ ಒಂದು ಗಟ್ಟಿಯಾದಂತ ಬಂಗಾರ ಐತೆ. ಅದನ್ನ ನಾವು ಅವನ್ನ ನೋಡ್ಬೇಕು, ಅದನ್ನ ಪಡ್ಕೊಳ್ಬೇಕು ಅಂತಂದ್ರೆ ಇವನ್ನೆಲ್ಲ ತೆಗಿಬೇಕಾಗ್ತದ. ಶರೀರ ಈ ಆವರಣಗಳು ಏನದಾವ ಆತ್ಮನಿಗೆ ಮುಚ್ಚಿಬಿಟ್ಟಿದಾವ ಆವರಣಗಳು, ಅವನ್ನ ನಾವು ಎಳಿಯಾಗಿ ತೆಗಿಬೇಕು. ತೆಗೆದಾಗ ಮಾತ್ರ ನಮ್ಮಲ್ಲಿರುವಂತಹ ಆ ಒಂದು ನಿಧಿಯನ್ನ ಕಾಣಕ್ ಸಾಧ್ಯ ಆಗ್ತದೆ. ಇಲ್ಲಾಂದ್ರ ಈ ಹೊರಗಡೆ ಏನ್ ಹುಡುಕಿದ್ರು ಸಾಧ್ಯನೇ ಇಲ್ಲ, ಸಿಗೋದೇ ಇಲ್ಲ. ಅದಕ್ಕೆ ನಮ್ಮ ಒಳಗಡೆ ಇದನ್ನ ನಿನ್ನೊಳಿಹುದು ಸತ್ಯ ಪದವು, ಅದನ್ನು ಅನುಭಾವದಿ ನೋಡು ಮನುಜ ನೀನೆಹೆ ಮುಕ್ತನ. ಅದು ನಿನ್ನೊಳಗೆ ಅಡಿಗೆ ಅದ. ಹೇಳ್ತಾರ ಅಲ್ಲಿ ಇಲ್ಲಿ ಏನು ಹುಡುಕುತಿಮ್ಮಲ್ಲಿ ಅದು ನಿನ್ನಲ್ಲೇ ಕುಂತದಲ್ಲಿ ಅಂತ ಕೆಲವು ಮಹಾತ್ಮರು ನಾನಾ ರೀತಿಯಿಂದ ಹೇಳ್ತಾರ. ಎಲ್ಲಿ ಇಲ್ಲ ಆ ನಿಧಿ ಎಲ್ಲದಂದ್ರೆ ನಿನ್ನೊಳಗದ, ನಿನ್ನಲ್ಲೇ ನೀನ್ ವಿಚಾರ ಮಾಡ್ಬೇಕದು. ಆ ನಿಧಿ ನಿನ್ನಲ್ಲಿರುವಂತ ನಿಧಿಯ ಮೇಲ್ಗಡೆ ಏನೇನ್ ಬಿದ್ದಿದಾವ, ಹೊದಿಕೆಗಳು ಬಿದ್ದಿದಾವ ಒಂದು ತೆಗಿಯೋದು. ಅದು ಹೆಂಗ್ ತೆಗಿಯೋದಂದ್ರೆ ನಮ್ಮದು ನಾವೇ ತೆಗಿಲಿಕ್ಕೆ ಆಗಂಗಿಲ್ಲ. ಅದು ಗುರು ಮುಖಾಂತರನೇ ತೆಗಿಬೇಕಾದಂಥದ್ದು. ಗುರುವಿಗೆ ಮಾತ್ರ ಗೊತ್ತು ಅದು ಹೆಂಗ್ ತೆಗಿಬೇಕಂತ. ಆ ಒಂದು ಹಿಡಿತ ಗುರುವಿಗೆ ಮಾತ್ರ ಗೊತ್ತು. ಈಗ ಹಾಡಿಗಾಗಿ ಮಾತ್ರ ಗೊತ್ತು, ಹಾವಿನ ಹೆಂಗ್ ಪಳಗಿಸಿ ಅದನ್ನ ಹಲ್ಲು ತೆಗೆದು ಹೆಂಗ್ ಆಡಿಸ್ಬೇಕಂತ ಹಾಡಿಗನಿಗೆ ಮಾತ್ರ ಗೊತ್ತಲ್ಲ. ಅದ್ರಂಗ ನಮ್ಮ ನಿಧಿಯನ್ನ ತೋರಿಸುವಂತ ಶಕ್ತಿ ಯಾರಿಗೆ ಐತೆ ಅಂದ್ರೆ ಸದ್ಗುರುವಿಗೆ ಮಾತ್ರ ಐತೆ. ಅದಕ್ಕೆ ಒಂದು ನಮ್ಮೊಳಗ ನಾವು ಅದನ್ನೆಲ್ಲ ವಿಚಾರ ಮಾಡಿ ತೆಗೆದು ಹಾಕಿ ನಮ್ಮ ಒಳಗಡೆ ಇರುವಂತ ಆ ನಿಧಿಯನ್ನು ನೋಡ್ಕೊಳ್ಬೇಕಾದಂಥದ್ದು ಬಹಳ ಮುಖ್ಯ. ಅದಕ್ಕೆ ಬಹಳಷ್ಟು ಎಚ್ಚರಿಕೆ ಕೊಡ್ತಾರ ಅವರು ಮಹಾತ್ಮರು. ಬೇಕಾದಷ್ಟು ರಾಜ್ಯರಿದ್ರು, ಬೇಕಾದಂತವ್ರು ಇದ್ರು ಖರೆ, ಆದ್ರ ತಮ್ಮ ದುಃಖ ಗೊತ್ತಾಗ್ಬಿಡ್ತು. ನಿದ್ರೆ ಬಾರದು ಪರಿಭವ, ದುಃಖ ಸಮುದ್ರವೆನಿಸುವ ಸಾಯಸವ ನೆನೆದು ಅಂತ ಬಿಟ್ರು ಅವ್ರು. ನಿದ್ರೆನೆ ಬರ್ತಾ ಇಲ್ಲಪ್ಪ.
ಬಹಳ ದೊಡ್ಡ ಶ್ರೀಮಂತರು ನೋಡ್ರಿ, ಯಾಜ್ಞವಲ್ಕರ್ ಮಹಾರಾಜರಾಗಿರ್ಬೋದು, ನಿಜಗುಂಡ್ರಾಗಿರ್ಬೋದು, ಬಹಳಷ್ಟು ಅವರೆಲ್ಲ ಮಹಾರಾಜರುಗಳು. ಅಷ್ಟೇ ಯಾಕೆ ಶ್ರೀರಾಮಚಂದ್ರ ಆಗಿರ್ಬೋದು, ಶ್ರೀಕೃಷ್ಣ ಪರಮಾತ್ಮ ಆಗಿ ಭಗವಂತನ ಅವತಾರಿಗಳು, ಆದ್ರೂ ಕೂಡ ಅವರು ಈ ಜ್ಞಾನವನ್ನ ಪಡ್ಕೊಂಡ್ರು. ಅದಕ್ಕೆ ಇಲ್ಲಿ ಕೂಡ ನಮ್ಮನ್ನ ನಾವು ಯಾವಾಗ ತಿಳಿತಾ ಹೋಗ್ತೀವಿ ಅಂದಾಗ ಮಾತ್ರ ನಮ್ಮ ನಿಧಿ ಸಿಗ್ತದೆ. ನಾವ್ ಯಾವಾಗ ಹೊರಮುಖ ಆಗ್ತೀವಿ ನಾವು ದೂರ ಆಗ್ತೀವಿ, ಬಹಳ ದೂರ ಆಗ್ತೀವಿ. ಅದಕ್ಕೆ ಇಲ್ಲಿ ಹಲವಾರು ಮನುಷ್ಯರು ಹುಟ್ಟಿದಾರ ಜಗತ್ತಿನ ಒಳಗಂದ್ರ, ಎಲ್ಲರೂ ಮನುಷ್ಯನ ರೂಪವಾಗಿ ಇದ್ದೀವಿ. ಆದ್ರ ಒಳಗಡೆ ಇರುವಂತ ಭಾವಗಳು ಹೇಗಿದ್ದಾವಂದ್ರ ಹೇಳ್ತಾರಲ್ಲ, 4 ಅಂಶದ ನಿದ್ರಾ, ಭಯ, ಆಹಾರ, ಮೈತುಜ್ಯ ಅಂತ ಹೇಳ್ಬಿಡ್ತಾರೆ. 4 ರೀತಿ ಅಂಶಗಳು ಇದ್ದಾವ. ಈ ರೀತಿ ಇದ್ರ ಏನಂತ ಪಶು ಪಕ್ಷಿಗಳಿಗೂ ಬೇರೆ ಇಲ್ಲ, ನಿನ್ನಲ್ಲಿರುವಂತ ಭಾವಕ್ಕೂ ಬೇರೆ ಇಲ್ಲ, ಎರಡು ಒಂದೇನೆ ಐತೆ. ಆದ್ರೆ ಅವಕ್ಕೂ ಕೂಡ ನಿದ್ರೆ ಐತೆ, ಭಯ ಐತೆ. ಆಹಾರ, ಅವನು ಆಹಾರ ಹುಡುಕ್ತಾವ, ಅವನು ಮಕ್ಕಳು ಮಾಡ್ಕೋತಾವ. ಇಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳು ಎಲ್ಲ ಜೀವಿಗಳು ಇಷ್ಟ ಮಾಡ್ತಾವ. ಅವು ಯಾಕಂತಂದ್ರೆ ಅವು ಆಹಾರಕ್ಕಾಗಿ ಬಡದಾಡ್ತಾವ, ನಿದ್ರೆ ಮಾಡ್ತಾವ, ಅವಕ್ಕೂ ಸಾವಿನ ಭಯ ಐತೆ, ಅವು ಮಕ್ಕಳು ಮಾಡ್ತಾವ. ಮತ್ ಇವು 4 ಗುಣಗಳು ನಿನ್ನಲ್ಲಿ ಅದಾವ. ಆದ್ರೆ ಇಷ್ಟ್ರಾಗ ನೀನ್ ಸತ್ತು ಹೋಗ್ತೀನಿ ಅಂತಂದ್ರೆ ನಿನಗ ಅವಕ್ಕೇನು ವ್ಯತ್ಯಾಸ ಐತೆ? ಏನೊಂದು ವ್ಯತ್ಯಾಸ ಇಲ್ಲ. ಆದ್ರೆ ನಿನಗೊಂದು ವಿಶೇಷವಾದಂತ ಒಂದು ಶಕ್ತಿ ಐತಲ್ಲ, ಆ ಶಕ್ತಿಯನ್ನ ನೀನು ಬಳಸ್ಕೊಂಡು ನಿನ್ನಲ್ಲಿರುವಂತ ಆ ಒಂದು ವಸ್ತುವನ್ನ ಕಾಣುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಮಹಾತ್ಮರು ನಮಗ ಇದನ್ನ ತಿಳಿಸ್ತಾರೆ. ಅದಕ್ಕೆ 5 ಜನ ಅದಾರ ನಮ್ಮ, ಯಾಕಂದ್ರ ಈ ಒಂದು ಭೂಮಿ ಮೇಲೆ ಹುಟ್ಟಿದಂತ ಈ ಒಬ್ರಿಗೊಬ್ಬರ ಒಂದು ಅಧಿಕಾರ ಅವರಿಗೆ ಜಾಸ್ತಿ ಇದೆ. ಯಾವ ರೀತಿ ಅಂದ್ರೆ ನಾವು ನೋಡ್ರಿ 45ನೇ ಪದ್ಯವನ್ನ ನೋಡ್ರಿ. ಮನುಜರೊಳ 5 ಸುಕೃತಿಗಳುಂಟು, ಪೇಳುವೆನು ಅವರನ್ನು ಉತ್ತರ ಗುಣವಿಡಿದು ಅಂತ ಹೇಳ್ತಾರೆ. ಮನುಷ್ಯರಲ್ಲಿ 5 ಜನ ಇದ್ದಾರ. ಅವ್ರು ಸುಕೃತಿಗಳು ಅಂತ ಹೇಳಿದಾರೆ, ಮತ್ತೆ ಪುಣ್ಯವಂತರು ಅಂತ ಹೇಳಿದಾರ. ಸುಕೃತಿ ಅಂದ್ರೆ ಪುಣ್ಯ. ಅವ್ರು ಯಾರು ಅಂತಂದಾಗ ಕರ್ಮಿ, ಮುಮುಕ್ಷು, ಅಭ್ಯಾಸಿ, ಅನುಭವಿ, ಆರೂಢ. 5 ರೀತಿಯಿಂದ ನಮ್ಮ ಕಣ್ಣೆದುರಿಗೆ ಅವರು ಮನುಷ್ಯರ ತರಾನೇ ಇದ್ದಾರೆ ಇಷ್ಟು ಜನ. ಅದ್ರ ಒಳಗಡೆ ಇರುವಂತ ಭಾವಗಳು ಹಿಂಗದ. ಒಬ್ರು ಕರ್ಮಿ ಅದಾರ, ಕರ್ಮವನ್ನ ಮಾಡುವಂಥವ್ರು. ಒಬ್ರು ಭಾವ ಮುಮುಕ್ಷತ್ವದಿಂದ ಕೂಡ್ಯದ, ಒಬ್ರು ಅಭ್ಯಾಸಿ ಅದಾರ, ಒಬ್ರು ಅನುಭವಿ ಅದಾರ, ಒಬ್ರು ಆರೂಢ ಅದಾರ. ಈ ರೀತಿಯಿಂದ ಅವರು ಇಲ್ಲಿ ಇದ್ದಾರೆ ಜಗತ್ತಿನೊಳಗೆ. ಅದಕ್ಕೆ ಅವರವರ ಭಾವದಲ್ಲಿ ಆ ಸಂಪತ್ತು ಅಡಿಗೆ. ನಿಜವಾದ ಸಂಪತ್ತು ಅಂದ್ರೆ ಇದೆ, ನಮ್ಮ ಭಾವದಲ್ಲಿ ಇರುವಂತ ಒಂದು ಸಂಪತ್ತಿದು, ಅಂತರಂಗದ ಸಂಪತ್ತು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಕೂಡ ಏನ್ ಹೇಳ್ತಾರೆ, ಕರ್ಮಿ ಹೇಗಿದ್ದ ಅಂತನ್ನುವಂಥದ್ದು ಮೊನ್ನೆ ಒಂದು ವಿಚಾರದಲ್ಲಿ ಆಗಿದೆ. ಯಾಕಂತಂದ್ರೆ ಕರ್ಮಿ ಹೇಗಿದ್ದಾನ ಅಂತಂದ್ರೆ ಆತ ಕರ್ಮವನ್ನು ಮಾಡ್ತಾನ. ಆದ್ರೆ ಜಗತ್ತಿನೊಳಗೆ ಹಂಗ ಕರ್ಮವನ್ನು ಮಾಡದೆ ಸಾಯುವಂತವ್ರನ್ನು ಬಹಳ ಜನ ಅದಾರ. ಅದಕ್ಕ ಅವರು ಯಾರು ಈ ಕರ್ಮವನ್ನ ಮಾಡ್ತಾರ ಅವರು ಪರವಾಗಿಲ್ಲ, ಇಷ್ಟರ ಮಾಡ್ತಾ ಇದ್ದಾರಲ್ಲ, ಅವರು ಕೂಡ ಸುಕೃತಿ ಪುಣ್ಯಾತ್ಮರಂತಾನೆ ತಗೊಂಡಿದ್ದಾರೆ. ಅವರಿಗೂ ಕೂಡ ಇದೇನು ಮಾಡ್ಲಾರ್ದ ಸಾಯುವಂತವ್ರನ್ನ ಬಹಳ ಜನ ಅದಾರ. ಆ ದೇವ್ರು ನಂಬಂಗಿಲ್ರಿ, ಈ ದೇವ್ರ ನಂಬಂಗಿಲ್ರಿ, ಆ ಗುರುಗಳು ನಂಬಂಗಿಲ್ರಿ, ಇವ್ರ ಮಾತ್ ನಂಬಂಗಿಲ್ರಿ, ಅವ್ರ ಮಾತ್ ನಂಬಂಗಿಲ್ರಿ ಅಂತ ಹಿಂಗ ಸಾಯುವಂತವ ಬಹಳ ಜನ ಅದಾವ. ಅದ್ರಾಗ ಇಷ್ಟನ ಒಂದು ದೇವ್ರು ಇದಾನ ಅಂತ ಅನ್ನುವಂತ ಭಾವದಲ್ಲಾರ ಹೋಗ್ತಾನಲ್ಲ, ಈ ಕರ್ಮಿ ಇದನ್ನು ಸುಕೃತಿನೇ ಅದಾನ ಅಂತ ಹೇಳ್ತಾರ. ಅವ್ರು ಕಾಮ್ಯ ಭಾವನೆಯಿಂದರ ಮಾಡ್ಲಿ, ಯಾವ್ದರ ದರ ಮಾಡ್ಲಿ, ಒಟ್ಟಿನಲ್ಲಿ ದೇವ್ರು ಇದ್ದಾನ ಅಂತ ಒಂದು ಭಾವ, ಒಂದು ಕ್ರಮವಾಗಿ, ಅದಕ್ಕೆ ಅದರ ಒಂದು ಕ್ರಮವಾಗಿ ತಗೊಂಡು ಹೋಗ್ತಾನ ಮನಸ್ಥಿತಿಯನ್ನ ಆತ. ಕ್ರಮ ತಪ್ಪಿ ನಡೆಯೋದ್ರಿಂ ಕಷ್ಟ ಮಿನ್ನುಂಟೆ ಅಂತ ಹೇಳ್ತಾರೆ. ಯಾಕಂದ್ರೆ ಒಂದು ಕ್ರಮ ಬೇಕಲ್ಲ ಮನುಷ್ಯನಿಗೆ. ಆ ರೀತಿ ಈತ ಈ ಲೆಕ್ಕದಾಗ ಹೋಗ್ತಾರಲ್ಲ, ಇದು ಒಂದು ರೀತಿ ಒಳ್ಳೇದು ಅನ್ನುವಂತ ವಿಚಾರದಲ್ಲಿ ಹೇಳ್ತಾರೆ. ಯಾಕಂದ್ರ ಹಿತವಿದು ಅಹಿತವೆಂದರಿಯದೆ ಲೌಕಿಕಯುತನಾಗಿ ಜಾತಿ ಮಾತ್ರದ ವಿಧಿಗಳನ್ನೇ ಪ್ರತಿಕರಿಸುತ್ತೆ ಭೋಗದ ವಿಲಾಸೆಯುಳು ಜನ್ಮಶತದಿಂದ ಮುಕ್ತನಾನೆ ಕರ್ಮಿಹನು ಅಂತ ಹಿಂದಿನ ಒಂದು ಪದ್ಯದಲ್ಲಿ ಬಂದಿದೆ. ಇದು ನುಡಿ ಆಯ್ತು. ಯಾಕಂತಂದ್ರ ಇದು ನಿತ್ಯ ಯಾವುದು, ಇದು ಅನಿತ್ಯ ಅಂತ ಅದು ಗೊತ್ತಿರಂಗಿಲ್ಲ, ಗೊತ್ತಾಗಂಗಿಲ್ಲ. ಅದನ್ನ ನಿತ್ಯ ಅನಿತ್ಯದ ಒಂದು ವಿವೇಕ ಕೂಡ ಆತಗೆ ಇರಂಗಿಲ್ಲ. ಈ ದೇಹ ನಾನ್ ಅನ್ಕೊಂಡಿರ್ತಾನ, ಮಾಡುವಂತ ಸಂಸಾರ ನಾನ್ ಅನ್ಕೋತಾನ, ಈ ಜಗತ್ತು ಸತ್ಯ ಅನ್ಕೊಳ್ತಾನ, ಮತ್ತು ವರ್ಣಾಶ್ರಮಗಳ ಒಂದು ಅಭಿಮಾನಿಯಾಗಿರ್ತಾನ, ಅವನ್ನೆಲ್ಲವನ್ನು ಫಾಲೋ ಮಾಡ್ತಿರ್ತಾನೆ.
ಮತ್ತೆ ಏನಾದ್ರೂ ಒಂದು ಪೂಜೆ ಪುರಸ್ಕಾರ ಏನೇ ಮಾಡಿದ್ರು ಕೂಡ ಅದ್ರ ಫಲಾಪೇಕ್ಷೆ ಇರ್ತದ. ಇದು ಇದು ಮಾಡಿದ್ರೆ ನನಗೆ ಈ ಫಲ ಸಿಗ್ಬೇಕು ಅನ್ನುವಂತ ಒಂದು ಕಾಮ್ಯ ಭಾವನೆಯಿಂದ ಆತ ಅಲ್ಲಿ ಹೋಗ್ತಾನೆ. ಮೊನ್ನೆ ವಿಚಾರದಲ್ಲಿ ಹೇಳಿದೆ, 3 ರೀತಿಯಿಂದ ಉತ್ತಮ ಮಧ್ಯಮ ಕನಿಷ್ಠ ರೂಪವಾಗಿ ಈತ ಸಂಸಾರದಲ್ಲಿ ಇಂಥ ಫಲ ಕೊಡ್ಲಿ, ಇಂಥ ಶ್ರೀಮಂತ ಆಗ್ಬೇಕು, ಅಂತ ಅಧಿಕಾರಿ ಆಗ್ಬೇಕು, ಅದು ಸಿಗ್ಬೇಕು ಇದು ಸಿಗ್ಬೇಕಂತ ಈ ಭಾವದಲ್ಲಿ ಈತ ಹೋಗ್ತಾನೆ. ಎರಡನೇದಾತ ಮಧ್ಯಮ ಇದ್ದಾತ ಸ್ವರ್ಗಾದಿ ಭೋಗಗಳನ್ನ ಸಂಸಾರದ ಜೊತೆಗೆ ಸ್ವರ್ಗಾದಿ ಭೋಗಗಳ ಮುಂದೆ ಶರೀರ ಹೋದ್ಮೇಲೆ ಆದ್ರೂ ಕೂಡ ಸ್ವರ್ಗಾದಿ ಭೋಗಗಳನ್ನ ಅನುಭವಿಸ್ಲಿಕ್ಕೆ ನಾವೇನಾದ್ರೂ ಒಂದು ಮಾಡ್ಕೊಳ್ಬೇಕಪ್ಪ, ಒಂಚೂರು ಯಜ್ಞ ಯಾಗಾದಿಗಳನ್ನ ಮಾಡ್ಕೊ ಜಪ ತಪ ಮಾಡ್ಕೊಳ್ಳೋದ್ರಿಂದ ನಾವು ಸ್ವರ್ಗವನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಆಯ್ತು ಅನ್ನುವಂತ ಭಾವದಲ್ಲಿ ಆ ಕರ್ಮವನ್ನ ಮಾಡ್ತಾನೆ. ಇನ್ನೊಬ್ರು ಬ್ರಹ್ಮಲೋಕವನ್ನು ಸೇರ್ಬೇಕನ್ನುವಂತ ಭಾವದಲ್ಲಿ ಕರ್ಮವನ್ನ ಮಾಡುವಂಥದ್ದು. ಈ ರೀತಿಯಾಗಿ ಕರ್ಮಿ ಮಾಡ್ತಾನೆ. ಆದ್ರೂ ಪರವಾಗಿಲ್ಲ, ಈ ಕಾಮ್ಯ ಭಾವನೆಯಿಂದ ಕೂಡಿರ್ತಾನೆ. ಈ 3 ರೀತಿಯಿಂದ ಇದ್ರು ಕೂಡ ಆತ ಈ ಒಂದು ಫಲಾಪೇಕ್ಷೆ ಇಟ್ಕೊಂಡೇ ಮಾಡಿರ್ತಾನೆ. ಹಂಗಾಗ್ಬಿಟ್ಟು ಈತ ಕರ್ಮಿ ಅಂತ ಅನ್ಸ್ಕೊಳ್ತಾನ. 3 ಜನ್ಮಗಳು ಕಳೆದ ಮೇಲೆ ಆತಗ ಮುಕ್ತನಾಗ್ಲಿಕ್ಕೆ ಬರ್ತದ, ಮುಕ್ತನಾಗ್ಬಹುದು 100 ಜನ್ಮ ಆದ್ಮೇಲೆ. ಯಾಕಂದ್ರೆ ಮಾಡಿ 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 ಬ್ಯಾಸ ಹತ್ ಬಿಡ್ತಾನ. ಒಂದ್ ಚೂರ್ ಪುಣ್ಯದ ಕೆಲಸಗಳನ್ನ ಏನಾರ ಮಾಡಿದ್ದ ಅಂತಂದ್ರ ಅವೆಲ್ಲ ಜಮಾ ಆಗಿ ಏನಾಗ್ತದ, ಒಂದಲ್ದು ಒಂದ್ಸಲ ನಿಷ್ಕಾಮ ಭಾವ ಬರ್ತದ ಅಂತ ಹೇಳ್ತಾರ. ಮತ್ತೆ ಮುಕ್ತನಕ ದೂರ ಉಳಿತದ. ಏನ್ ಕಾಮ್ಯ ಭಾವನೆ ಇಟ್ಕೊಂಡು ನನಗೆ ಅದು ಬೇಕು ಇದು ಬೇಕಂತೇನ್ ಫಲಾಪೇಕ್ಷೆ ಇಟ್ಕೊಂಡು ಪೂಜೆ ಪುರಸ್ಕಾರಗಳನ್ನ ಮಾಡೋದು, ಯಜ್ಞ ಯಾಗದಿಗಳನ್ನ ಮಾಡೋದು, ಜಪ ತಪ ಮಾಡೋದು, ಇದೆಲ್ಲ ಕಾಮ್ಯ ಭಾವನೆಯಿಂದ ಏನ್ ಮಾಡ್ತಿರ್ತಾನ ಆತ ಜನನ ಮರಣ, ಹುಟ್ಟು ಸಾವು ಎಲ್ಲ ಮಾಡ್ತಾ ಕೊನೆಗೆ ಒಂದಲ್ದು ಒಂದು ಜನ್ಮದಾಗ ಒಂದ್ ಸ್ವಲ್ಪ ಪುಣ್ಯ ಜಮ ಆಗಿ ನಿಷ್ಕಾಮ ಭಾವದಿಂದ ಅಲ್ಲಿ ಫಲಾಪೇಕ್ಷೆ ಇಲ್ಲದೆ ಆತ ಒಂದು ಭಕ್ತಿಯನ್ನು ಮಾಡುವಂತ ಭಾವ ಅವಾಗ ಬಂದಾಗ ಅವಾಗ ಆತಗೆ ವಿವೇಕ ಜಾಗ್ರ ಆಗ್ತದೆ. ವಿವೇಕ ಜಾಗ್ರ ಆಯ್ತು ಅಂತಂದಾಗ ಅವಾಗ ಸತ್ಯ ಯಾವುದು ಮಿಥ್ಯ ಯಾವುದು ಅಂತ ಅನ್ನುವಂತ ಭಾವ ಬಂದಾಗ ಆತ ಆ ಸಂದರ್ಭದಲ್ಲಿ ಆ ಸದ್ಗುರುವಿನ ಕಂಡು ಮುಕ್ತನಾಗ್ತಾನ. ಸದ್ಗುರುವಿನ ಪಾದಕ್ಕೆ ಶರಣಗತನಾಗಿ ಈ ಶ್ರವಣವನ್ನ ಮಾಡಿ ಅವಾಗ ಶ್ರವಣ ಮನ ನಿಧಿಧ್ಯಾಸನ ಮಾಡಿ ಅವಾಗ ಮುಕ್ತನಾಗಕ್ ಬರ್ತದೆ. ಅವತ್ತಿಗೆ 100 ಜನ್ಮದ ಅವಕಾಶ, ಅಷ್ಟು ಜನ್ಮಗೂ ಹೋಗ್ತದ ಕರ್ಮಿಗೆ. ಮತ್ತೆ ಇನ್ನು ಮಾಡದೇ ಇದ್ದವ್ರಿಗೆ ಎಷ್ಟು ಜನ್ಮಗಳು ಹೋಗ್ತಾವ ಅನ್ನೋದು ನಾವು ಲೆಕ್ಕ ಹಚ್ಕೋಬೇಕು. ಇದನ್ನ ಏನು ಮಾಡದೇ ಇದ್ದು, ಯಾಕಂದ್ರೆ ಬಹಳಷ್ಟು ನಾವ್ ಇಂಥದ್ದು ನಂಬಂಗಿಲ್ರಿ. ಅದು ಓಲ್ಡ್ರಿ ಎಲ್ಲ ಮುದುಕರು ಮಾಡ್ತಾರೆ, ವಯಸ್ಸಾದವ್ರು ಮಾಡ್ತಾರೆ ಅನ್ನೋರು ಬಹಳ ಜನ ಇದೀವಲ್ಲ, ಬಹಳ ಜನ ಇರ್ತಾರೆ. ಈಗ ನಮ್ ಸುತ್ತಮುತ್ತ ಇರ್ತಾರೆ. ಅದೆಲ್ಲ ಬಹಳ ಎಲ್ಲ ವಯಸ್ಸಾಗಿರ್ತದಲ್ಲ ಅವ್ರು ಮಾಡ್ಕೊಡೋದ್ರಿ. ಇದನ್ನ ನಾವ್ಯಾಕೆ ಮಾಡ್ಕೊಡ್ಬೇಕು? ಈಗ ಏನು ಈಗೆಲ್ಲ ವಿಜ್ಞಾನ ಮುಂದುವರೆದು ಅದು ಮುಂದುವರೆದು ಇದು ಮುಂದುವರೆದು ಅನ್ನೋರ ಬಹಳ ಜನ ಇರ್ತಾರಲ್ಲ. ಮತ್ತೆ ಅವ್ರ ಗತಿಗಳು ಹಿಂಗಾಗ್ತಾವ ಅನ್ನೋದನ್ನ ಹೇಳ್ತಾರ ಅವ್ರು. ಯಾಕಂದ್ರೆ ಎಲ್ಲ ಬದಲಾವಣೆ ಆಗಿದೆ ಅಂತಾರೆ. ಯಾವ್ದು ಬದಲಾವಣೆ? ಒಂದು ಸೂರ್ಯ ಬದಲಾವಣೆ ಆಗ್ಲಿಲ್ಲ. ಯಾಕಂದ್ರೆ ತ್ರೈತಾಯುಗ, ಕೃತಯುಗ, ದ್ವಾಪರ ಯುಗ, ಈ ಕಲಿಯುಗ ನಡೆದಲ್ಲ. ಯಾವ್ದೇನು ಸೂರ್ಯನ ಬದಲಾವಣೆ ಆಗ್ಲಿಲ್ಲ, ಚಂದ್ರ ಬದಲಾವಣೆ ಆಗ್ಲಿಲ್ಲ, ಯಾವ ಹಗಲು ಬದಲಾಗಿಲ್ಲ, ರಾತ್ರಿ ಬದಲಾಗಿಲ್ಲ, ಯಾವ ಸಾವು ಬದಲಾಗಿಲ್ಲ, ನೋವು ಬದಲಾಗಿಲ್ಲ, ಯಾವ್ದು ಮತ್ತೆ ಹುಟ್ಟು ಬದಲಾಗಿಲ್ಲ. ಯಾವ್ದಿಲ್ಲ, ಸೇಮ್ ಹಂಗ ಅದಿರೋದು. ನಿನ್ನ ಮನಸ್ಸುಗಳು ಬದಲಾವಣೆ ಆಗ್ಯಾವ ಅಷ್ಟೇ ಹೊರತಾಗಿ ಯಾವ್ದು ಬದಲಾವಣೆ ಆಗಿಲ್ಲ ಇಲ್ಲಿ. ಏನೋ ರೋಗ ಅವಾಗ ಇದ್ದವ್ರಿ ಆ ಕಾಲದಾಗ ರೋಗ ಇದ್ವಿ, ಈಗಿಲ್ಲ ಅಂತೀರೇನ? ಅವಾಗನು ಇದ್ವು, ಈಗನು ಅದಾವ. ಅವಾಗನು ಸಾವಿತ್ತು, ಈಗನು ಸಾವದ. ಅವಾಗನು ಹುಟ್ಟಿತ್ತು, ಈಗನು ಹುಟ್ಟದ. ಎಲ್ಲನೂ ಅದ. ಅವಾಗ ಸೂರ್ಯ ಚಂದ್ರ ಇದ್ರಿ, ಈಗ ಸೂರ್ಯ ಚಂದ್ರ ಅದಾರ. ಎಲ್ಲ ಅವಾಗ ಹೆಂಗ ಅದ, ಸೇಮ್ ಹಂಗ ನಡೆದ. ನಿನ್ನ ಮನಸ್ಸು ಬದಲಾವಣೆ ಆಗ್ಯದ ಹೊರತಾಗಿ ಎಷ್ಟು ಬದಲಾವಣೆ ಮಾಡಿದ್ರೆ ಅಷ್ಟು ನೆಮ್ಮದಿ ಇಲ್ದ ಕೂತ್ಕೊಂಡಿದಿ ಅಷ್ಟೇ. ಅದಕ್ಕೆ ಕರ್ಮಿಗೆ ಇಷ್ಟು 100 ವರ್ಷ ಅಂತ ಹೇಳಿದಾರ ಅಂತಂದ್ಮೇಲೆ ಇನ್ನು ಇದಕ್ಕೆ ಏನು ಗೊತ್ತಿರ್ಲಾರ್ದ್ರೆ ಎಷ್ಟು ಜನ್ಮ ಹೋಗ್ತದೆ ಅಂತ ನಾವ್ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಅದಕ್ಕೆ ಮತ್ತೀಗ ಮುಮುಕ್ಷ ಅನ್ನುವಂಥದ್ದು ವಿಚಾರ ನೋಡೋಣ. ಇಲ್ಲಿ ಮುಮುಕ್ಷ ಅನ್ನುವಂಥದ್ದು ಎರಡೇ ನುಡಿ. ಮುಮುಕ್ಷ ಅನ್ನೋದು ಯಾಕಂದ್ರೆ ಇವರೆಲ್ಲ ನಮ್ಮ ಎದುರುಗಡೆನೆ ಇರುವಂಥವ್ರು, ನಮ್ಮ ಜೊತೆನೆ ಇರುವಂಥವ್ರು. ಇಂತಿಂತ ಭಾವಗಳು ಹಿಂಗಿರ್ತಾವ. ಈ 5 ಜನ ಸುಕೃತಿಗಳು ಅದಾರ, ಪುಣ್ಯಾತ್ಮರು ನಮ್ಮ ಅದ್ರಾಗೆ ಇದ್ದಾರ ಅನ್ನುವಂಥದ್ದನ್ನೇ ತಿಳಿಸ್ತಾ ಇದ್ದಾರ ಅವರು. ಯಾಕಂದ್ರೆ ನಮಗೂ ಗೊತ್ತಾಗ್ತದೆ ನಾವ್ ಯಾವ್ಯಾವ ಅದ್ರಾಗ ಅದೀವಿ ಅನ್ನೋದು ನಮಗೂ ಗೊತ್ತಾಕೊಂಡು ನಾವು ಒಂದೊಂದು ಸ್ಟೆಪ್ಗಳು ಹೋಗ್ಬೇಕಾಗ್ತದೆ ಮುಂದಕ್ಕೆ. ಬಹಳಷ್ಟು ಅದ್ಭುತವಾದಂತ ವಿಚಾರಗಳಿವು. 2ನೇ ನುಡಿಯಲ್ಲಿ ಕೂಡ ಹೇಳ್ತಾರ, ಜಗವಿದು ನಿಜವಿದರೋಳು ಬಾಹ್ಯ ಕರ್ಮವೇ ಮಿಗಿಲೆಂದು ಚತುರಾಶ್ರಮವನ್ನೈದಿ ತನಗೆ ಸುಗತಿಯ ನಡೆಸುವವನೇ 3 ಜನ್ಮದೊಳಗೆ ಮುಕ್ತಿ ಪಡೆವ ಮುಮುಕ್ಷು ಎನಿಸುವನು. ನೋಡ್ರಿ, ಇದು ಮುಮುಕ್ಷತ್ವ ಬರ್ಬೇಕಾದ್ರೆ ಬಹಳ ಬಹಳ ಜನ್ಮದ ಪುಣ್ಯ. ಅದಕ್ಕೆ ಹೇಳ್ತಾರ ಸಪ್ತ ಭೂಮಿಕೆ ಒಳಗ ಸುಖೇಚ್ಛ ಅನ್ನುವಂಥದ್ದು ಮೊದಲನೇ ಭೂಮಿಕೆ ಬರ್ಬೇಕಾದ್ರೆ ಬಹಳ ಜನ್ಮದ ಪುಣ್ಯ ಅಂತ ಹೇಳ್ತಾರ ಅವ್ರು. ಬಹಳ ಜನ್ಮದ ಪುಣ್ಯ.
ಯಾಕಂತಂದ್ರ ಸುಖೇಚ್ಛೆ ಅಂದ್ರೆ ನನ್ನ ದುಃಖ ನಿವೃತ್ತಿ ಮಾಡ್ಕೊಳ್ಬೇಕಾದಂಥದ್ದು, ಆ ಒಂದು ಆನಂದ ಪ್ರಾಪ್ತಿ ಮಾಡ್ಕೊಳ್ಬೇಕಾದಂಥದ್ದು ಎಷ್ಟೋ ಜನ್ಮದ ಒಂದು ಪುಣ್ಯದ ನಿಷ್ಕಾಮ ಪುಣ್ಯದ ಫಲದಿಂದ ಈ ವಿಚಾರ ಜ್ಞಾನೋದಯ ಆಗಿರ್ತದೆ. ಅಂದ್ರ ಈ ವಿಚಾರ ಆ ಒಂದು ಬಂದಿರ್ತದ ಮನಸ್ಸಿನಲ್ಲಿ, ವಿವೇಕ ಆಗಿರ್ತದ. ಅದಕ್ಕ ಮನುಷ್ಯತ್ವ ಮುಮುಕ್ಷತ್ವ ಮಹಾಜನ ಸಂಶಯತ್ವ ಅಂತ ಯಾಕೆ ಹೇಳ್ತಾರಂದ್ರ, ಮನುಷ್ಯತ್ವ ಬಂದ ಮನುಷ್ಯರ ಅದರ ಎಲ್ಲರ, ಆದ್ರ ಮನಸ್ಸಿನಲ್ಲಿ ನಾವ್ ಯಾತಕ್ ಬಂದೀವಿ, ನಾವ್ ಏನೇನ್ ಪಡ್ಕೊಳ್ಬೇಕಿಲ್ಲಿ ಅನ್ನುವಂಥದ್ದೇ ಭಾವ ಇರ್ಲಿ ಅಂದ್ರೆ ಆ ಮನುಷ್ಯತ್ವ ತಗೊಂಡು ಏನ್ ಮಾಡ್ತೀರಿ, ಮನುಷ್ಯನ ಶರೀರ ತಗೊಂಡು ಏನ್ ಮಾಡ್ತೀರಿ ಅಂತಾರ ಮಹಾತ್ಮರು. ಹೌದು, ಮನುಷ್ಯನ ಆಕಾರ ಬಂದದ ಖರೆ, ಒಳಗಡೆ ಬರೇ ಪಶುವಿನ ಗುಣಗಳಿದ್ವು ಅಂದ್ರ ಅಂತ ಮನುಷ್ಯ ಶರೀರ ತಗೊಂಡು ಏನ್ ಮಾಡಾಕ. ಮನುಷ್ಯತ್ವ ಬಂದದೀಗ, ಬಂದದಂದ್ರೆ ಮುಮುಕ್ಷತ್ವನೇ ಇರ್ಲಿಲ್ಲ ಅಂದ್ರ ಮುಕ್ತನಾಗ್ಬೇಕು, ಈ ಜನ್ಮದಲ್ಲಿ ಸಾರ್ಥಕ ಮಾಡ್ಕೊಳ್ಬೇಕು. ದುಃಖ ನಿವೃತ್ತಿ ಎಲ್ಲರಿಗೆ, ದುಃಖ ಹೋಗ್ಲಿ ಅಂತಾನೆ ಮಾಡ್ತಾರೆ ಎಲ್ಲರೂ. ದುಃಖ ಬರ್ಬಾರ್ದಪ್ಪ, ನಮಗ್ ಬರ್ಬಾರ್ದು, ಆದಷ್ಟು ನಾವ್ ಆ ದುಃಖ ಆ ದುಃಖದಿಂದ ನಾವು ದೂರ ಇರ್ಬೇಕು, ನಮ್ಗೆ ಯಾವ ದುಃಖ ಬರ್ಬಾರ್ದು ಅಂತಾನೆ ಆಸೆ ಇದೆ ಎಲ್ಲರಿಗೆ. ಹೌದಾ? ಅಂತ ಸುಖವನ್ನ ಪ್ರಾಪ್ತಿ ಆಗ್ಲಿ ಅನ್ನುವಂಥದ್ದೇ ಆಸೆ. ಅದು ದುಃಖ ಹೋಗ್ಬೇಕು, ಸುಖ ಇರ್ಬೇಕು ನಮ್ಗೆ ಯಾವಾಗ್ಲೂ ಅನ್ನುವಂಥದ್ದೇ ಆಸೆ ಐತಲ್ಲ. ಅದಕ್ಕೆ ಅದು ಯಾವ ದುಃಖ ಅಂದ್ರ ಯಾವಾಗ್ಲೂ ಇರುವಂತ ಒಂದು ಆನಂದ, ಆದ್ರೆ ಯಾವಾಗ್ಲೂ ಇರುವಂತ ದುಃಖ ಸಂಪೂರ್ಣ ನಿವೃತ್ತಿ ಆಗುವಂತ ಕೆಲಸ ಇದು. ಮುಮುಕ್ಷತ್ವ ಅಂದ್ರೆ ಮುಕ್ತಿಯನ್ನ ಪಡ್ಕೊಳ್ಳುವಂಥದ್ದು. ಮುಕ್ತಿಯನ್ನ, ಯಾಕಂತಂದ್ರ ಮುಕ್ತಿ ಅನ್ನುವಂಥದ್ದು ಬಿಡುಗಡೆ ಆಗುವ, ದುಃಖದಿಂದ ಬಿಡುಗಡೆ ಆಗುವಂಥದ್ದು ಇದು. ದುಃಖದಿಂದ ಬಿಡುಗಡೆ ಆದ್ವಿ ಅಂದ್ರೆ ಇನ್ನೇನು ಉಳಿತದ ನಮ್ಗಲ್ಲಿ? ಆನಂದನೇ ಇರ್ತದಲ್ಲ. ಹಂಗಾಗಿ ಮುಕ್ತಿ ಅಂದ್ರೆ ಒಂದು ವಸ್ತು ತಂದು ಕೊಡ್ತಾರಪ್ಪ ಗುರುಗಳು ಅನ್ನುವಂಥದ್ದಲ್ಲ. ಇಲ್ರಿ ನಮ್ಗ ಗುರುಗಳು ಮುಕ್ತಿ ಕೊಟ್ರು ಸಾಕ್ರಿ, ಇಲ್ರಿ ದೇವ್ರು ಮುಕ್ತಿ ಕೊಟ್ರು. ಮುಕ್ತಿ ಕೊಡುವಂಥದ್ದು ವಸ್ತು ಅಲ್ಲ ಅದು. ಅದು ಬಿಡುಗಡೆ ಆಗುವಂಥದ್ದು, ದುಃಖದಿಂದ ಬಿಡುಗಡೆ ಆಗುವಂಥದ್ದು. ಮುಕ್ತಿ ಅಂದ್ರೆ ದುಃಖದಿಂದ ಬಿಡುಗಡೆ ಆಗುವಂಥದ್ದು. ಅದಕ್ಕ ಇಲ್ಲಿ ಕೂಡ ಏನ್ ಹೇಳ್ತಾರ, ಆ ಮುಮುಕ್ಷತ್ವ ನೋಡು, ಇಂಥ ಒಂದು ಪಡ್ಕೊಳ್ಬೇಕನ್ನುವಂಥದ್ದು ಏನ್ ಸ್ವಲ್ಪ ವಿವೇಕ ಆಗ್ತದಲ್ಲ ಮನಸ್ಸಿನಲ್ಲಿ, ವಿವೇಕ ಜಾಗ್ರ ಆಯ್ತು ಅಂದಾಗ ಸ್ವಲ್ಪ ಗೆದ್ದ ಅನ್ಬೇಕು ಮನುಷ್ಯರು ಎಲ್ಲಾರು ಅದೀವಿ ಖರೆ, ಇದನ್ನ ತಿಳ್ಕೊಬೇಕು ಮಾಡ್ಬೇಕನ್ನುವಂತ ಭಾವನೆ ಇರ್ಲಿಲ್ಲ ಅಂದ್ರೆ ಈ ಮನುಷ್ಯ ಜನ್ಮ ಕೂಡ ವ್ಯರ್ಥ. ನೀ ಏನ್ ಮಾಡಿದ್ರು ಕೂಡ. ಅದಕ್ಕೆ ಹೇಳ್ತಾರ ಅವ್ರು ಏನ್ ಹೇಳ್ತಿದ್ರ, ಕಾಯದೊಳು ಮನ್ಮಥನ ಪಳಿವ ಸುಂದರ ರೂಪು, ಬಾಯೋಳೆಲ್ಲರ ಮರಳು ಗೋಳಿಪ ಜಾನುಡಿಯು, ಆಯವಾಗಿದ್ದು ತನ್ನಿರವತ ಮರಿಯಾದಿರೆ, ನಾಯ ಮಲೆಯೊಳಗಿದ್ದ ಹಾಲಿನಂತ ಹೋದು. ಎಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ. ಕಾಯದೋಳು ಮನ್ಮಥನ ಪಳಿಯುವ ಸುಂದರ ರೂಪು, ಬಾಯೋಳೆಲ್ಲರ ಮರಳು ಗೋಳಿಪ ಜಾನುಡಿ. ಏನ್ ಭಾರಿ ಅದರ್ರಿ ಅಂತ ಮಂದೆಲ್ಲರೂ ಹೊಗಳಿಸ್ಕೊಳ್ಳೋದು. ಆಯವಾಗಿದ್ದು ತನ್ನ ನಿರವ ತಾನು ಅರಿಯದಿರೆ, ತಾನು ಯಾರಿದ್ದೀನಿ ಅಂತ ತಾನು ಅರಿಯದಿರೆ, ನಾಯಿ ಮಲೆಯೊಳಗಿದ್ದ ಹಾಲಿನಂತಿಹುದು ಅಂತ ಹೇಳ್ತಾರೆ ಯಾರು ಸರ್ಪಭೂಷಣರು. ಏನ್ ಮಾಡಿದ್ರಿ ಏನ್ರಿ? ಶರೀರ ಬಹಳ ಸದೃಢ ಅದ, ನೋಡಕ್ ಬಹಳ ಸುಂದರತ್ವದಿಂದ ಕೂಡಿ ಅದ, ಅಧಿಕಾರ ಅದ, ಅಂತಸ್ತ ಅದ, ಎಲ್ಲನಾದ್ರಿ ರಾಜ್ಯ ವೈಭೋಗ ಮೆರೆಸುವಂಥದ್ದು ಈ ಭೋಗ ಐತೆ. ಎದಕ್ ಬಂತು? ಜಗತ್ತಿನ ಜನ ಎಲ್ಲರೂ ಹೌದೌದು ಅನ್ನಕತ್ತಾರ್ರಿ, ಎಷ್ಟು ಹೊಗಳಕತ್ತಾರ. ನಾ ಇವತ್ ಹೆಂಗ್ ಅದೀನಿ, ಎಲ್ರು ನನ್ನ ಅಷ್ಟು ಕೊಂಡಾಡ್ತಾರ. ಏನಾಯ್ತು? ತನ್ನ ತಾನರಿಯದಿರೆ, ಆಯವಾಗಿದ್ದು ತನ್ನ ತಾನರಿಯದಿರೆ, ನಾಯಿ ಮಲೆಯೊಳಗಿರುವ ಹಾಲು ಎದಕ್ ಬರ್ತದೆ ಹೇಳ್ರಿ? ಎದಕ್ಕೂ ಬರಂಗಿಲ್ಲಲ್ಲ. ನಾಯಿ ಮಲೆಯೊಳಗಿರ್ದ ಹಾಲಿನಂತ ಹೋದ್ವು ಅಂತ ಹೇಳ್ತಾರ ಸರ್ಪಭೂಷಣರು. ಎಷ್ಟು ಚಂದ ಹೇಳ್ತಾರ ನೋಡ್ರಿ. ಹಂಗಾಗಿ ನಾವ್ ಏನ್ ಮಾಡಿದ್ರು ವ್ಯರ್ಥನೆ. ಇದನ್ ಬಿಟ್ಟು ಅದಕ್ಕೆ ಏನಿರ್ದೋಡೆ ನಮ್ ನಿಜ ಬೋಧೆ ಒಂದಿಲ್ಲದಿರೆ ಕಾನನದ ಬೆಳದಿಂಗಳಂತೆ ನಿಷ್ಫಲ. ಏನಿದ್ರೇನು, ಏನ್ ಮಾಡಿದ್ರೇನು, ನಿನ್ಗ ಆ ನಿಜದ ವಸ್ತುನೇ ಅರಿವಾಗ್ಲಿಲ್ಲ ಅಂದ್ರೆ ತಗೊಂಡು ಏನ್ ಮಾಡ್ತೀನಿ ನಾ? ಅದಕ್ಕೆ ಹೇಳ್ತಾರ, ಬಹಳಷ್ಟು ಅಣಿಮಾದಿಗಳನ್ನ ಮಾಡ್ಕೋತೀನಿ, ಸಿದ್ಧಿಗಳನ್ನ ಮಾಡ್ಕೋತೀನಿ ಅಂತಂದ್ರು ಕೂಡ ವ್ಯರ್ಥ ಅಂತ ಹೇಳ್ತಾರ ಅವರು. ಇದ್ರಲ್ಲೇ ಹೇಳ್ತಾರ, ಅಣಿಮಾದಿ ಸಕಲ ಸಿದ್ಧಿಗಳೊಡನೆ ತನ್ನ ಮನ ದಣಿವಂತೆ ನಾಕ ಲೋಕ ಧೂಳು ಪರಿಣಮಿಸಿ, ಅಣಿಯರದೆ ಗುರು ಸಿದ್ಧ ನುಡನೈಕ್ಯ ಒಡೆಯಾದೀರೆ,
ಹೆಣಕ್ಕೆ ಮಾಡಿದ್ದ ಶೃಂಗಾರದಂತ ಹೋದು. ಮಹಾತ್ಮರು ಹೆಂಗ್ ತಿಳಿಸ್ತಾರ ನೋಡ್ರಿ ನಮ್ಗ. ಏನು ಸಿದ್ಧಿಗಳು ಕೂಡ ನೀವ್ ಮಾಡ್ಕೊಂಡ್ರ ಅದು ಎದಕ್ ಬಂತು, ಅದು ಹೆಣಕ್ ಮಾಡಿದ ಶೃಂಗಾರ ಇದ್ದಂಗ ಐತಪ್ಪ, ಅದನ್ನು ಪಡ್ಕೊಳ್ಳೋದಲ್ಲ. ಏನ್ ನಿರ್ದೊಡೆ ನಮ್ ನಿಜಬೋಧೆ ಒಂದಿಲ್ಲದಿರೆ ಕಾನನದ ಬೆಳದಿಂಗಳಂತೆ ನಿಷ್ಫಲ. ಅದ್ಭುತವಾಗಿ ಹೇಳ್ತಾರೆ. ಏನಿದ್ರಿ ಏನು, ನಿನ್ನ ಅರಿತುಕೊಳ್ಳದೆ ಇದ್ರ ಎಲ್ಲನೂ ವ್ಯರ್ಥ ಅಂತ ಹೇಳ್ತಾರ ಅವ್ರು. ಎಲ್ಲನೂ ವ್ಯರ್ಥ. ನಿನ್ನ ಅರಿತುಕೊಳ್ಳದಿದ್ರೆ ನಾನು ಯಾರಿದ್ದೀನಿ, ಈ ಭೂಮಿಗೆ ಯಾಕೆ ಬಂದಿದೆ ಅನ್ನೋಂತ ಪ್ರಶ್ನೆ ನಿನ್ನಲ್ಲಿ ಆಗದೆ ಇದ್ರೆ ವ್ಯರ್ಥ ನಿಂತು ಜನ್ಮ. ಆಯ್ತು ಅಂದ್ರೆ ಗೆದ್ದಿ. ಬರೀ ಪ್ರಶ್ನೆ ಬಂದ್ರೇನೆ ನೋಡ್ರಿ, ಒಂದು ಮಗು ಸ್ಕೂಲ್ನಲ್ಲಿ ಬರಿಬೇಕಾದಾಗ ಪ್ರಶ್ನೆ ಅರ್ಥ ಆಗ್ಬೇಕು, ಚಂದ ಅರ್ಥ ಆಯ್ತಾರ ಚೆನ್ನಾಗಿ ಬರೀತಾನ ನಾವು. ಪ್ರಶ್ನೆನೇ ಅರ್ಥ ಆಗ್ಲಿಲ್ಲ ಅಂದ್ರೆ ಹೆಂಗ್ ಬರೀತಾನೆ ಹೇಳ್ರಿ ಅತ್ತ? ಮೊದ್ಲ ಪ್ರಶ್ನೆ ಅರ್ಥ ಆಗ್ಬೇಕು. ಅರ್ಥ ಆದಾಗ ಮಾತ್ರ ನಾವು ಉತ್ತರ ಹುಡ್ಕ್ಲಿಕ್ಕೆ ಸಾಧ್ಯ ಆಗ್ತದೆ. ಹಂಗಾಗಿ ಇಲ್ಲಿ ಕೂಡ ನಾನು ಯಾರು ಇದ್ದೀನಿ, ಯಾಕೆ ಬಂದೆ, ಮತ್ತೆ ನಾನು ಏನ್ ಮಾಡ್ಬೇಕಿಲ್ಲಿ ಕೆಲಸ ಅನ್ನುವಂಥದ್ದು ಮೊದ್ಲು ಪ್ರಶ್ನೆ ಅರ್ಥ ಆಗ್ಬೇಕು. ದುಃಖ ಸುಖ ಯಾವ್ದಂತ ಅರ್ಥ ಆಗ್ಬೇಕು ಅಂದಾಗ ಇಲ್ಲಿ ಇದಗೇನಾಗ್ಯದ, ಮುಮುಕ್ಷತ್ವ ಬಂದ್ಬಿಟ್ಟದ. ಆದ್ರ ಈ ಮುಮುಕ್ಷ ಬಂದಿದೆ, ವಿವೇಕ ಜಾಗ್ರ ಆಗ್ಯದ ಈತಗ. ಎರಡನೇ ನುಡಿಯಲ್ಲಿ ಮುಮುಕ್ಷ ಜಾಗ್ರ ಆಗ್ಯದ. ಆದ್ರೆ ಏನಾಗ್ಯದ, ಈ ಕಾಣುವ ಜಗತ್ತು ಸತ್ಯ ಅಂತ ತಿಳ್ಕೊಂಡಿದ್ದಾನ. ಆತ ಏನಂದ್ರ ಈ ಕಾಣುವಂತ ಜಗತ್ತು ಸತ್ಯ ಅನ್ಕೊಂಡಿದ್ದಾನ. ಮತ್ತೆ ಆತ ವರ್ಣಾಶ್ರಮ ಒಂದು ನಿತ್ಯ ನೈಮಿತ್ತಿಕ ಇರುವಂಥದ್ದು, ಇವೆಲ್ಲ ಬಾಹ್ಯ ಕರ್ಮಗಳನ್ನ ಮಾಡೋದೇ ಮಿಗಿಲು ಅಂತ ಕೂಡ ಭಾವಿಸಿದಾನಿತ. ಏನ್ ಭಾವಿಸಿದಾನತ? ವರ್ಣಾಶ್ರಮ ಅಂತಂದ್ರ ಏನು ಆಶ್ರಮ ಧರ್ಮಗಳು, ಬ್ರಹ್ಮ ಮತ್ತೆ ಬ್ರಹ್ಮಚರ್ಯ, ವಾನಪ್ರಸ್ಥ, ಇದು ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಅನ್ನುವಂಥದ್ದಾಗಿರ್ಬೋದು. ಇವೆಲ್ಲ ಅವನು ಇದು ಕೂಡ ಆತ ಒಪ್ಕೊಂಡಿದ್ದ, ಅಂದ್ರ ಸತ್ಯ ಅನ್ಕೊಂಡಿದ್ದಾನ. ಆಮೇಲೆ ಕಾಣುವ ಜಗತ್ತು ಸತ್ಯ ಅನ್ಕೊಂಡಿದ್ದಾನ. ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ ಇವುಗಳನ್ನು ಮಾಡ್ತಾನ ಆತನು. ನಿತ್ಯ ಕರ್ಮ ಮಾಡ್ತಾನ, ನೈಮಿತ್ತಿಕ ಕರ್ಮ ಮಾಡ್ತಾನ. ಇವ್ 4 ರೀತಿಯಿಂದ ಕಾಮ್ಯ ಕರ್ಮ, ಪ್ರಾಯಶ್ಚಿತ್ ಕರ್ಮ ಅಂತ ಏನದಾವ, ಇವನ್ನೆಲ್ಲ ಮಾಡ್ತಿರ್ತಾನತ. ಮತ್ತೆ ಬಾಹ್ಯ ಕರ್ಮಗಳನ್ನ ಮಾಡೋದು, ಬಾಹ್ಯದಲ್ಲಿ ಮಾಡುವಂತ ಏನ್ ಕರ್ಮಾದಿಗಳು ಅದಾವ, ಇವೆಲ್ಲ ಸತ್ಯ ಅನ್ಕೊಂಡಿರ್ತಾನ. ಏನ್ ತೀರ್ಥಯಾತ್ರೆ ಮಾಡುವಂಥದ್ದು, ಪೂಜೆ ಪುರಸ್ಕಾರ ಮಾಡುವಂಥದ್ದು, ಯಾವಾಗ ಯಜ್ಞ ಯಾಗದಿಗಳನ್ನ ಮಾಡುವಂಥದ್ದು, ಇವೆಲ್ಲಾನು ಆತ ಮಿಗಿಲು, ಅದು ಸರಿನೇ ಅಂತ ಆತ ತಿಳ್ಕೊಂಡಿರ್ತಾನೆ. ಮಿಗಿಲು ಅಂದ್ರೆ ದೊಡ್ಡವಾದವ, ಅವು ಕೂಡ ಮಾಡ್ಬೇಕು ಅಂತ ಭಾವಿಸಿರ್ತಾನೆ. ಮತ್ತೆ ಆತಗೇನು ಒಂದು ಒಳಗಿರ್ತದಂತಂದ್ರ, ಯಾವುದೇ ಒಂದು ದುಃಖ ಬೆರೆಸದ ಒಂದು ನಿತ್ಯ ಸುಖ ಪ್ರಾಪ್ತಿ ಆಗ್ಬೇಕನ್ನುವಂತ ಒಂದು ಇಚ್ಛೆ ಇರ್ತದತೆ. ಇಷ್ಟೆಲ್ಲ ಮಾಡಾಕತ್ತಾನ, ಎಲ್ರ ತರನು ಆತನು ಬಾಹ್ಯದಲ್ಲಿ ಕರ್ಮಗಳನ್ನ ಮಾಡಾಕತ್ತಾನ, ವರ್ಣಾಶ್ರಮಗಳನ್ನ ಮಾಡ್ತಾ ಇದ್ದಾನ, ಮತ್ತೆ ಜಗತ್ತು ಸತ್ಯ ಅಂತ ತಿಳ್ಕೊಂಡಿದ್ದಾನ. ಇವೆಲ್ಲ ಮಾಡಿದ್ರು ಕೂಡ ಎಲ್ಲೋ ಆತನ ಒಂದು ಮನಸ್ಸಿನಲ್ಲಿ ಏನೈತೆ ಅಂದ್ರ, ನನಗ ದುಃಖ ಬೆರೆಸದ ನಿತ್ಯ ಸುಖ ಇರುವಂತದ್ದು ವಸ್ತು ಒಂದು ಪ್ರಾಪ್ತಿ ಆಗ್ಬೇಕನ್ನುವಂತ ಇಚ್ಛೆ ಮಾಡ್ತಾ ಇರ್ತಾನತ ಒಳಗ ಯಾವುದೋ ಒಂದು. ಯಾಕಂದ್ರೆ ನನಗ ದುಃಖ ಬೆರೆಸದೇ ಇರುವಂತ ನಿತ್ಯ ಸುಖ ಯಾವ್ದದ ಅದು ನನಗಾಗ್ಬೇಕು ಅನ್ನುವಂತ ಅಪೇಕ್ಷೆ ಪಡ್ತಿರ್ತಾನ. ಈ ಕಾರಣದಿಂದ ಆತ ಹುಡುಕ್ತಿರ್ತಾನ. ಏನು ಅಂದ್ರೆ ಇಷ್ಟೆಲ್ಲ ಮಾಡ್ದೆ, ಆದ್ರೂ ಕೂಡ ಇದ್ರಲ್ಲಿ ಯಾವ್ದ್ರಲ್ಲಿ ಯಾಕೋ ಒಂಥರ ಇದು ಅನಿಸ್ತಾ ಇಲ್ಲ, ನನಗ ಸರಿ ಅನಿಸ್ತಾ ಇಲ್ಲ. ಸದ್ಗುರುನ ಹತ್ರ ಹೋದಾಗ ಏನಾದ್ರೂ ತಿಳಿಸ್ತಾನೋ ಏನೋ, ಅಥವಾ ಏನ್ ಇರ್ಬಹುದು ಅನ್ನುವಂತ ಒಂದು ಅಪೇಕ್ಷೆ ಅದನ್ನಲ್ಲಿ ಒಂದು ಸೆಳೆತ ಇದ್ದೇ ಇರ್ತದ. ಆ ಒಂದು ಭಾವ ಆತಗ ಆಗ್ತಾನೆ ಇರ್ತದ. ಅವಾಗ ಏನ್ ಮಾಡ್ತಾನತ, ಸದ್ಗುರುಗಳಿಗೆ ಶರಣಾಗತನ ಆಗ್ತಾನ. ನೋಡ್ರಿ, ಏನಿರ್ಬಹುದು ಏನ್ ಹೇಳ್ತಾರ, ಯಾವ ರೀತಿಯಿಂದ ನಿತ್ಯವಾದಂತ ವಸ್ತು ಯಾವ್ದದ ಅಂತ ತಿಳ್ಕೊಳ್ಳಿಕ್ಕೆ ಅವಾಗ ಆ ಕಾರಣದಿಂದ ಸದ್ಗುರುಗಳಿಗೆ ಶರಣಾಗತನಾಗಿ ಶ್ರವಣಗಳನ್ನು ಮಾಡಕ್ ಶುರು ಮಾಡ್ತಾನಂತ. ಅದಕ್ಕೆ ಈ ಶ್ರವಣಾದಿಗಳಲ್ಲಿ ಆತ ಭಾಗವಹಿಸ್ತಾನೆ, ಆತ ತತ್ಪರನಾಗ್ತಾನೆ. ಯಾಕಂದ್ರ ಈ ರೀತಿ ಮಾಡಿದ್ರು ಕೂಡ ಮುಮುಕ್ಷಿಗೆ 3 ಜನ್ಮ ಅಂತ ಹೇಳ್ತಾರೆ. ಮುಮುಕ್ಷಿಗೆ 3 ಜನ್ಮಗಳಲ್ಲಿ ಮುಕ್ತಿ ಹೊಂದುತ್ತಾನ ಅಂತಾರ. ಅಯ್ಯಯ್ಯೋ, ಕೆಲವರಿಗೆಲ್ಲ ಅನಿಸ್ತದ, ಅಲ್ಲ ನಾವ್ ಇಷ್ಟೆಲ್ಲ ಶ್ರವಣ ಮಾಡಾಕತ್ತೀವಿ, ಮನನ ಮಾಡಾಕತ್ತೀವಿ, ಇಷ್ಟೆಲ್ಲ ಮಾಡಾಕತ್ತಿದ್ರು ಕೂಡ 3 ಜನ್ಮದಲ್ಲಿ ಮುಕ್ತನಂತ ಅಂದಿದಾರ ಅಂತ. ಯಾಕಂದ್ರೆ ಫಸ್ಟ್ ಕೇಳಿದಾಗ ನಮಗ ಹಂಗ ಅನಿಸ್ತಿತ್ತು, ಅಯ್ಯಯ್ಯೋ 3 ಜನ್ಮ ಅಂದಾಗ ಮತ್ 3 ಜನ್ಮ ಪಡ್ಕೋಬೇಕಲ್ಲಪ್ಪ ಅಂತ ಹಿಂಗ ಆಗ್ತದೇನೋ, ಕೆಲವು ಸಲ ಗೊತ್ತಿಲ್ಲದಾಗ ಹಂಗೆ ಅನಿಸ್ತದ. ಬಟ್ ಆ ರೀತಿಯಿಂದ ಹೇಳಿದ್ದಲ್ಲದು. 3 ಜನ್ಮಗಳಲ್ಲಿ ಮುಕ್ತಿಯನ್ನು ಹೊಂದುವುದು ಅಂತಂದ್ರೆ ಈ ಶ್ರವಣ, ಮನನ, ನಿಧಿಧ್ಯಾಸನ, ಇದು 3 ಒಂದು ಜನ್ಮ ಅಂತ ಹೇಳ್ತಾರೆ. ನೀವು ಇಷ್ಟೇ ಏನೋ ಒಂದ್ ಬೇಕು ಬೇಡ ಅಂತ ಇದ್ರಾಗ ಕೂಡ ಶ್ರವಣ ಮಾಡ್ಬೇಕಾದಾಗ ಇದ್ರಾಗ ಮಧ್ಯಮ, ಉತ್ತಮ, ಕನಿಷ್ಠ ಅಂತ ಬರ್ತದೆ. ಇಲ್ಲ ನಾ ಯಾವಾಗೋ ಒಂದು ಟೈಮ್ ಇದ್ದಾಗ
ಈಗ ಉತ್ತಮ ಏನ್ ಮಾಡ್ತಾನ, ಇಲ್ಲ ಇದೇ ಗತಿ, ನಾ ಇದೇ ಜನ್ಮದಲ್ಲಿ ಮೋಕ್ಷವನ್ನು ಪಡ್ಕೊಳ್ಬೇಕು ನಾನು, ಯಾಕಂತಂದ್ರೆ ಇದನ್ನ ಬಹಳಷ್ಟು ಇನ್ವಾಲ್ವ್ ಆಗಿ ಕೇಳ್ಬೇಕು, ಒಂದು ದಿವಸ ನಾವು ಕ್ಲಾಸ್ ತಪ್ಪಿಸ್ಬಾರ್ದು, ಇವತ್ತೇನೈತಿ ಅಂತ ಪದೇ ಪದೇ ನೋಡ್ಕೊಂಡು ಅದರಲ್ಲೇ ತತ್ಪರನಾಗುವಂತಹ ಒಂದು ಮುಮುಕ್ಷು ಉತ್ತಮ ಅಂತ ಅನ್ಸ್ಕೊಳ್ತಾನೆ. ಇನ್ನೊಬ್ಬತ್ ಮಧ್ಯಮ ಇದ್ದತ್ತ ಸ್ವಲ್ಪ ಮಂದ್ ಬುದ್ಧಿ ಇರ್ತದ, ನಮ್ಗ ಟೈಮ್ ಇದ್ದಾಗ ನೋಡೋಣ, ಇವತ್ತ ಇಂಥ ಕೆಲಸ ಇವತ್ತು ಮಾಡಕ್ ಆಗಂಗಿಲ್ಲ, ಅದು ಯಾವಾಗ ನಮ್ಗ್ ಟೈಮ್ ಸಿಗ್ತೋ ಅದು ಮಾಡಮು ಅಂತ ಆತ ಹೋಗ್ತಾ ಇರ್ತಾನೆ. ಇನ್ನೊಬ್ಬನು ಅದು ಯಾವಾಗೋ ಏನೋ ಒಂದ್ಸಲ ನೋಡೋಣ ಕೇಳಮ್ಮ ಮಾಡಮ್ಮ ಅಂತ ಈ ರೀತಿಯಿಂದ ಹೋಗುವಂತ ಉತ್ತಮ ಮಧ್ಯಮ ಕನಿಷ್ಠ ಅನ್ನುವಂತ ಲೆಕ್ಕದಲ್ಲಿ ಕೂಡ ಬರ್ತಾರೆ ಇಲ್ಲಿ ಶ್ರವಣ ಮಾಡುವಂತದ್ರಲ್ಲಿ. ಈ ಶ್ರವಣ ಮನನ ನಿಧಿಧ್ಯಾಸಗಳು ಅನ್ನುವಂಥದ್ದು ಕೂಡ 3 ಜನ್ಮ ಅಂತ ಇಲ್ಲಿ ಯಾಕೆ ಹೇಳಿದ್ರು ಅಂತಂದ್ರ, ಈ ಶ್ರವಣ ಮತ್ತೆ ಮನನ ನಿಧಿಧ್ಯಾಸ ಈ ವೃತ್ತಿಗಳು. ಶ್ರವಣ ಮಾಡ್ತಾ ಮಾಡ್ತಾ ಪಕ್ಕ ಶ್ರವಣ ಆಯ್ತು ಅಂತಂದಾಗ ಅಲ್ಲಿ ಏನಾಗ್ತದ, ಮನನ ಮಾಡುವಂಥದ್ದು. ಇವತ್ತು ಸದ್ಗುರು ಹೇಳಿದಾನ, ಇವತ್ತು ಚೆನ್ನಾಗಿ ಕೇಳುವಂಥದ್ದು, ಕೇಳಿ ನಾವ್ ಏಕಾಂತ ಸಮಯ ತಗೊಂಡು ಆ ವಿಚಾರಗಳನ್ನ ರೀಕಾಲ್ ಮಾಡ್ತಾ ಇರುವಂಥದ್ದು. ಓದು ಅಂತ ಹೇಳಿಲ್ಲ, ಅದು ಮನನ ಮಾಡುವಂಥದ್ದು. ಹೌದಾ? ಯಾವಾಗ ನಮ್ಗೆ ಶ್ರವಣ ಆಯ್ತು ಅಂತಂದಾಗ ಆ ಒಂದು ಜನ್ಮ ಅದು. ಮತ್ತೆ ಮನನ ಅನ್ನುವಂಥದ್ದು, ಯಾಕಂದ್ರೆ ಶ್ರವಣ ವೃತ್ತಿ ಅಲ್ಲಿ ಹೋಯ್ತಂದಾಗ ಮತ್ತೆ ಮನನ ಒಂದು ವೃತ್ತಿಗೆ ಬರುವಂಥದ್ದು, ಮನನ ವೃತ್ತಿ ಹೋಯ್ತಂದಾಗ ನಿಧಿಧ್ಯಾಸನಕ್ಕೆ ಬರೋದು. ಇವು 3 ಒಂದೊಂದು ಜನ್ಮಗಳಿದ್ದಂಗ. ಶ್ರವಣ ಆಯ್ತು ಅಂದಾಗ ಮನನ ಆಯ್ತು ಅಂದಾಗ ನಿಧಿಧ್ಯಾಸ. ಈ ರೀತಿಯಾಗಿ ಇವು 3 ವೃತ್ತಿಗಳನ್ನುವಂಥದ್ದೇ ಜನ್ಮಗಳು ಅನ್ನುವಂಥ ಭಾವ ಇಲ್ಲಿ. ಅದು ಯಾಕಂತಂದ್ರೆ ಒಂದು ವೃತ್ತಿ ಮತ್ತೊಂದು ವೃತ್ತಿ ಬಂತಂತಂದ್ರೆ ಅದು ಒಂದು ಜನ್ಮ ಆಯ್ತು ಅಂತ ತಿಳ್ಕೊಳ್ಬೇಕು. ಶ್ರವಣ ಆಯ್ತು ಪಕ್ಕ ಆಯ್ತು ಅಂತಂದಾಗ ಆ ವೃತ್ತಿ ಹೋಯ್ತು ಕೇಳುವಂಥದ್ದು, ಎಲ್ಲ ಕೇಳಿದಿವಿ ಅಂತಂದಲ್ಲ. ಈಗ ನೋಡ್ರಿ ಪಕ್ಕ ಇದೆಲ್ಲ ಜ್ಞಾನದ ವಿಚಾರಗಳು ಇದೆಲ್ಲ ಆಯ್ತು ಅಂತಂದಾಗ ಅಲ್ಲಿ ಮತ್ತೆ ಮನನಕ್ಕ ಅವಕಾಶ ಆಗ್ತದ. ಮನನದ ಪೂರ್ತಿ ಆಯ್ತು ನಿಧಿಧ್ಯಾಸನಕ್ಕೆ ಅಲ್ಲಿ ಸುಮ್ಮನೆ ಏನಿಲ್ಲ. ನಿಧಿಧ್ಯಾಸನದಲ್ಲಿ ಇವು ದನಗಳು ಅವೆಲ್ಲ ಕಣಿಕೆಯನ್ನ ತಿಂದ್ರೆ ರಾತ್ರಿ ಬೆಳತಾನ್ ಮೆಲಕ್ ಹಾಕ್ತಿರ್ತಾವ ನೋಡೋ, ಹಂಗ ನಿಧಿಧ್ಯಾಸನದಲ್ಲಿ ಸುಮ್ಮನೆ ತನ್ನಲ್ಲೇ ತಾನಾಗಿ ಬಿಟ್ಟು ಆ ವಿಚಾರಗಳ ಚಿಂತನ ಅಲ್ಲಿ ಹೋಗ್ಬಿಟ್ಟಿರ್ತದ. ಅದು ಮನನದಲ್ಲಿ ಸಂಶಯ ಇರ್ತದ, ಇದು ಹೌದಾ ಅಲ್ಲ ಅಂತ. ಅದು ನಿಧಿಧ್ಯಾಸನದಲ್ಲಿ ದುಡ್ಡಾಗಿರ್ತದ. ಸುಮ್ಮನೆ ಅವನ್ನೆಲ್ಲ ಸುಮ್ಮನೆ ನೆಲಕ್ ಹಾಕೊಂತ ಕೊಡೋದು. ಹಂಗಾಗಿ ಇಲ್ಲಿ ಒಂದು ವೃತ್ತಿ ಬಂದು ಇನ್ನೊಂದು ವೃತ್ತಿಗೆ ಹೋದಾಗ ಒಂದೊಂದು ಜನ್ಮ ಅಂತ ತಿಳಿಬೇಕು. ಯಾಕಂದ್ರೆ ಕರ್ಮಕಾಂಡದಲ್ಲಿ ಕೂಡ ಆಶ್ರಮ ಬಿಟ್ಟು ಒಂದು ಬ್ರಹ್ಮಚರ್ಯ ಮತ್ತೆ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಅಂತಂದಾಗ ಒಂದೊಂದು ಆಶ್ರಮದಿಂದ ಒಂದೊಂದಕ್ಕೆ ಬಂದಾಗ ಒಂದೊಂದು ಜನ್ಮ ಆಯ್ತು ಅಂತ ತಿಳಿತಾರಲ್ಲಿ. ಯಾಕಂದ್ರೆ ಅಲ್ಲಿ ಹೆಸರುಗಳು ಕೂಡ ಬದಲಾವಣೆ ಆಗ್ತದ. ಈಗ ಸನ್ಯಾಸಿ ಅದಕ್ಕೆ ಬಂದಾಗ ಅಲ್ಲಿ ಹೆಸರುಗಳು ಸನ್ಯಾಸಿ ಆಶ್ರಮಕ್ಕೆ ಬಂದಾಗ ಹೆಸರು ಬದಲಾವಣೆ ಮಾಡುವಂಥದ್ದು ಇವೆಲ್ಲ ನಡೀತಾವ. ಅದಕ್ಕಾಗಿ ಆ ಜನ್ಮ ಒಂದೊಂದು ಜನ್ಮ ಆಯ್ತಂತಾನೆ ತಿಳ್ಕೊಳ್ಳುವಂಥದ್ದು. ಅದಕ್ಕಾಗಿ ಇಲ್ಲಿ ಕೂಡ ಈ ವೃತ್ತಿಗಳು ಯಾವಾಗ ಬದಲಾವಣೆ ಆಗ್ತಾ ಬರ್ತಾವ. ಈ ಶ್ರವಣ ಮಾಡ್ಬೇಕಾದಾಗ ಒಂದು ವೃತ್ತಿ ಇರ್ತದ, ಆ ವೃತ್ತಿ ಹೋಯ್ತು. ಮತ್ತೆ ಮನನ ಮಾಡ್ಬೇಕಂದಾಗ ಒಂದು ವೃತ್ತಿ ಬರ್ತದ, ಆ ವೃತ್ತಿ ಹೋಯ್ತು ಅಂದಾಗ ನಿಧಿಧ್ಯಾಸನಕ್ಕೆ ಒಂದು ವೃತ್ತಿ ಬರ್ತದ. ಅದು ಹೋಯ್ತಂದಾಗ ಈ 3 ಜನ್ಮ ಮುಕ್ತನಾಗ್ಬಿಡ್ತಾನೆ. ಮತ್ತೆ ಏನಿಲ್ಲ, ಬಹಳ ದೂರ ಹೋಗೋದ್ ಬೇಕಾಗಿಲ್ಲ. ದೂರವಿಲ್ಲವೋ ಮುಕ್ತಿ, ದೂರವಿಲ್ಲ. ಭಗವಂತ ಬಹಳ ದೂರ ಇಲ್ಲ, ಇಲ್ಲೇ ಅದ ನಮ್ಮ ಹತ್ರ. ಒಂದು ಲೇಯರ್ ಅಡ್ಡಾಗ್ಯದ ಅಷ್ಟೇ. ಈಗ ನಾವ್ ಈ ಜ್ಞಾನಕ್ಕೆ ಬಂದಿದೀವಲ್ಲ, ಇದೇನ್ ನಾವ್ ಕೇಳ್ಬೇಕಂತ ಅಪೇಕ್ಷೆ ಆಗ್ಯದಲ್ಲ, ಬಹಳ ದೂರ ಇಲ್ಲ, ಒಂದೇ ಲೇಯರ್ ಅಡ್ಡದ ಇಷ್ಟೇ. ಅದನ್ನ ಒಂದ್ ಸ್ವಲ್ಪ ತೆಗೆದ್ಬಿಟ್ರೆ ಮುಗೀತು ನೋಡ್ರಿ. ಅದಕ್ಕೆ ನಮ್ಗೆ ಏನಿಲ್ಲ. ಅದಕ್ಕೆ ಹೇಳ್ತಾರ ಜಗತ್ತಂದ್ರೇನು, ಶಿವ ಅಂದ್ರೆ ನಿಜ ಮೊದ್ಲೇ ತಿಳ್ಕೊಳ್ಬೇಕು ಫಸ್ಟ್. ಬಹಳ ದೂರ ಅನ್ಕೊಂಡ್ಬಿಟ್ಟಿದೀವಿ, ಶಿವ ಬಹಳ ದೂರ ಅನ್ಕೊಂಡ್ಬಿಟ್ಟಿದೀವಿ, ಪರಮಾತ್ಮ ಬಹಳ ದೂರ ಅನ್ಕೊಂಡ್ಬಿಟ್ಟಿದೀವಿ, ನಾವು ಜೀವಾತ್ಮ ನಾವು ಇಲ್ಲೇ ಇದೀವ್ರಿ, ನಾವು ಬಹಳ ಕನಿಷ್ಠ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಏನೂ ಇಲ್ಲ, ಬಹಳ ದೂರ ಇಲ್ಲ. ಎಷ್ಟು ಅದ್ಭುತ ನೋಡ್ರಿ. ಶಿವಂದು ಜೀವಾತ್ಮಂದು ವಾಚ್ಯಾರ್ಥ ತೆಗೆದ್ಬಿಟ್ಟಾಗ ಲಕ್ಷ್ಯಾರ್ಥದಲ್ಲಿ ನೋಡಿದಾಗ ಒಂದೇನೆ ಇದೀವಿ, ಬಹಳ ದೂರ ಇಲ್ಲ. ಬಟ್ ಅಷ್ಟೇನೆ ಅಂತಃಕರಣ ಒಂದು ಪರಿಶುದ್ಧವಾಗಿ ಮಾಡ್ಕೊಂಡು ಗುರುಗಳು ಹೇಳಿದಂತ ವಾಕ್ಯವನ್ನ ನಾವು ಯಾವಾಗ ಶ್ರವಣ ಮಾಡ್ತಾ ಹೋಗ್ತೀವಿ ಸ್ವಲ್ಪ ಬಹಳ ಕಷ್ಟ ಅಲ್ಲ. ಯಾಕಂದ್ರೆ ಗುಳಿಗೆ ನುಗ್ಗಬೇಕಾದ್ರೆ ಒಂದ್ 3 ದಿವಸ 5 ದಿವಸ ಒಂದು 15 ದಿವಸಕ್ಕೆ ಒಂದು ಕೋರ್ಸ್ ಅಂತ ಕೊಟ್ಟಿರ್ತಾರ. ಅಲ್ಲಿ ತನ ನಾವು ತಗೊಳ್ಳೋವರೆಗೂ ಒಂದು ಸ್ವಲ್ಪ ಕಡಿಮೆ ಆಗಂಗಿಲ್ಲ. ಕೆಲವು ಸಲ 5 ದಿವಸ ತಗೊಳ್ಳೋವರೆಗೂ ಕಡಿಮೆ ಆಗಂಗಿಲ್ಲ ರೋಗ. ಒಂದೇ ದಿವಸ ಒಂದು ಟೈಮಿನ ಗುಳಿಗೆ ಬಿಟ್ರೂ ಕಡಿಮೆ ಆಗಿರಂಗಿಲ್ಲ. ಒಂದೊಂದ್ಸಲ ಇಲ್ಲ ಅದನ್ನು ತಗೊಳ್ಬೇಕ್ರಿ ಅಂತ ಹೇಳ್ತಾರ ಡಾಕ್ಟರ್ ಅಲ್ಲ. ಅದು ಇಷ್ಟಪಟ್ಟು ತಗೊಂಡಿರ್ತೀವಿ ಅಂದ್ರೆ ಇಲ್ಲ ಏನೋ ಕಡಿಮೆ ಆಗ್ತದಲ್ರಿ, ನಾವು ಆರಾಮಾಗಿರ್ತೀವಿ ಅಂತ ತಗೊಳಕತ್ತೀವಿ ಅಂತ ತಗೊಳತ್ತೀವಲ್ಲ. ಬಹಳ ಇದು ಕೂಡ ಸ್ವಲ್ಪ ಇದು ಹೆಂಗಂದ್ರ ಸಂಸಾರ ಈ ಬಹಳ ಅದ್ರಲ್ಲಿ ಏನೈತೆ ಅಂದ್ರ ಬೆಟ್ಟದಷ್ಟು ದುಃಖ ಐತೆ ಸಂಸಾರ. ಆದ್ರೆ ಇರೋದ ಆನಂದ ಎಷ್ಟು ಒಂದ್ ಸ್ವಲ್ಪ ಬಿಂದುವಿನಷ್ಟು ಆನಂದಕ್ಕಾಗಿ ಬೆಟ್ಟದಷ್ಟು ಕಷ್ಟವನ್ನು ಅನ್ಭವಿಸ್ತೀವಿ ಸಂಸಾರದಲ್ಲಿ. ಅದು ಪರಮಾರ್ಥ ಹಂಗಲ್ಲ. ಆದ್ರ ಒಂದು ಸ್ವಲ್ಪ ಒಂದು ಬಿಂದುವಿನಷ್ಟು ಕಷ್ಟ, ಬೆಟ್ಟದಷ್ಟು ಆನಂದ ಇದ್ರಲ್ಲಿ. ವ್ಯತ್ಯಾಸ ಇಷ್ಟೇನೆ ಇರೋದು.
ನಾವು ಅಜ್ಞಾನಿಗಳು ಸಂಸಾರವನ್ನ ಆರಿಸ್ಕೊಂಡ್ಬಿಡ್ತೀವಿ, ಅದರಲ್ಲೇ ಸುಖ ಅಂತ ಹೋಗ್ತೀವಿ. ಮಹಾತ್ಮರು ಅದನ್ನ ದೂರ ಮಾಡಿಬಿಟ್ರು. ಇದು ಬಿಂದುವಿನಷ್ಟು ಕಷ್ಟ ಅಷ್ಟೇನೆ, ಬೆಟ್ಟದಷ್ಟು ಆನಂದ ಇಲ್ಲೇ ಐತೆ ಪರಮಾರ್ಥದಲ್ಲಿ. ಎಷ್ಟು ಅದ್ಭುತ! ಇದಕ್ಕೆ 3 ಜನ್ಮಗಳು ಅಂದ್ರೆ 3 ಜನ್ಮ ಸತ್ತು ಹುಟ್ಟುನು ಬೇಕಾಗಿಲ್ಲ. ಎಷ್ಟು ತೀವ್ರ ನಿಮ್ಮ ಭಾವ ಇರ್ತದ, ಅಷ್ಟು ಶ್ರದ್ಧೆ ಇರ್ತದ, ಅಷ್ಟು ನಂಬಿಕೆ ವಿಶ್ವಾಸ ನಿಮ್ಮಲ್ಲಿ ಇದೇ ಜನ್ಮನೇ ನಿಮ್ಗೆ ಆಗ್ತದ ಅನ್ನುವಂಥದ್ದು. ಮುಮುಕ್ಷತ್ವಿಗೆ ಈ ವೃತ್ತಿಗಳ ಬದಲಾವಣೆ ಆದಾಗ ಈ ಜನ್ಮಗಳಂತ ಹೇಳಿರುವಂಥದ್ದು ಅಂತ ಕೂಡ ಇಲ್ಲಿ ಹೇಳ್ತಾರೆ. ಮತ್ತೆ ಇಲ್ಲಿ 3ನೇ ನುಡಿಯಲ್ಲಿ ಕೂಡ ಹೇಳ್ತಾರ, ಪುಸಿಯೆಂದು ವಿಶ್ವವನ್ನು ಅನಾತ್ಮನೆ. ನೋಡ್ರಿ, ಯಾಕಂದ್ರ ವಿಶ್ವವನ್ನು ಪುಸಿಯೆಂದು ಆತ್ಮನೆ, ಪುಸಿಯೆಂದು ವಿಶ್ವವನ್ನು ಆತ್ಮನೆ ನಿತ್ಯನೆಂದು ಉಸಿರೆ ಸದ್ಗುರು ಕೇಳಿ ಪೊರ ಚಿಂತೆ ಅಳಿದು ಒಸೆದು ಒಳಗ ರೈಯುತ್ತಿರುವವನೇ ಅಭ್ಯಾಸಿ ಹನು ಎನಿಸುವನು 2 ಜನ್ಮದಳು ಮುಕ್ತನಹನು ಅಂತ ಹೇಳ್ತಾರೆ. ಯಾಕಂತಂದ್ರ ಅಭ್ಯಾಸಿ ಎನಿಸುವನು ಯಾರು? ಪುಸಿಯೆಂದು ವಿಶ್ವವನು, ಈ ನಾಮರೂಪಾತ್ಮಕವಾದಂತ ಸದ್ಗುರು ಶರಣಾಗತನಾದಾಗ, ಸದ್ಗುರುಗಳಿಗೆ ಶರಣಾಗತನಾದಾಗ ಅವಾಗ ಸದ್ಗುರು ಹೇಳ್ತಾರ, ಎಷ್ಟು ದುಃಖದಿಂದ ಬಂದು ಶರಣಾಗತನಾಗಿರ್ತಾನ ಶಿಷ್ಯ, ಅವಾಗ ಗುರುಗಳಿಗೆ ಗೊತ್ತಾಗ್ಬಿಡ್ತದ. ಯಾಕಂದ್ರೆ ಡಾಕ್ಟ್ರಿಗೆ ಯಾರ್ಯಾರ ರೋಗಗಳು ಹೆಂಗ ಆತನ ಮನಸ್ಸಿನ ಪರಿಸ್ಥಿತಿ, ಆತನ ಮನಸ್ಸಿನ ಭಾವನಾತ್ಮಕ ಹೆಂಗಿದೆ ಅಂತ ನೋಡ್ಕೊಂಡು, ಆತನ ಶರೀರವನ್ನ ನೋಡ್ಕೊಂಡು ಎಲ್ಲಾ ರೀತಿ ನೋಡಿ ಇಂಥ ಒಂದು ದುಃಖದಾಗದನಂತ ಅವ್ರಿಗೆ ಗೊತ್ತಾಗ್ತದಲ್ಲ. ಅದೇ ರೀತಿ ಕೂಡ ಸದ್ಗುರುವಿಗೆ ಯಾರ್ಯಾರ ಒಂದು ಆ ಭಾವ ಹೆಂಗಿದೆ ಅನ್ನುವಂಥದ್ದು ಅಧಿಕಾರತ್ವದಿಂದ ಅವ್ರಿಗೆ ಗೊತ್ತಿಡ್ಕೊಂಡು ಅವ್ರು ಹೇಳ್ತಾರ, ಈತ ಪೂರ್ತಿ ಇಲ್ಪ ನನಗೆ ಜನನ ಮರಣ ಅನ್ನುವಂಥ ದುಃಖ ಬಹಳ ಐತೆ, ಈ ಜಗತ್ತಂದ್ರೇನು, ನಾನಂದ್ರೆ ಯಾರು ಅನ್ನುವಂಥದ್ದು ಅಥವಾ ದುಃಖ ತೋಡ್ಕೊಂಡಾಗ ಅವಾಗ ಸದ್ಗುರು ಅದನ್ನ ಗೊತ್ತು ಮಾಡ್ಕೊಂಡು ಹೇಳ್ತಾನೆ, ಅಂಜಬೇಡ, ಹೆದರ್ಬೇಡ. ಯಾಕಂದ್ರ ಈ ಜಗತ್ತು ನೀ ಮಾಡ್ತೀಯಲ್ಲ, ಈ ಸಂಸಾರ ಅಂತ ಮಾಡುವಂತದ್ದು ಸತ್ಯ ಐತೇನೋ, ಅದು ಮಿಥ್ಯೆ ಐತೆ. ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರ ಇದು ಕನಸು ಅಂತ ತಿಳ್ಕೊ ಅಂತ ಹೇಳ್ಬಿಡ್ತಾರ ಅವ್ರು. ಮೊದಲ ನೀನ್ ಯಾರು ಇದ್ದೀನಂತ ಫಸ್ಟ್ ತಿಳ್ಕೊ. ಈ ಸಂಸಾರ ಹಂಗೆ ಇರ್ತದೇನೋ, ಸಮಸ್ಥಿತಿಯಲ್ಲ ಅಲ್ಲ ಇದು ಸಂಸಾರ. ಒಂದು ಬರ್ತದೆ, ಹೋಗಿ ಅದನ್ನೇ ಸತ್ಯ ಅಂತ ತಿಳ್ಕೊಂಡ್ರೆ ದುಃಖ ಆಗದೆ ಇನ್ನೇನ್ ಬಿಡ್ತದ? ಅದು ಹಿಂಗೆ ಇರಂಗಿಲ್ಲ. ವಿಷಮ ಅದು ಹಂಗೆ ಬದಲಾವಣೆ ಆಗ್ತಾ ಇರ್ತದ. ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರ ಇದು ಕನಸಿದ್ದಂಗಂತ ತಿಳ್ಕೊ. ನೀ ಮಾಡುವಂತದ್ದು ಕನಸು ಅಂತ. ಈ ಸದ್ಗುರು ವಾಕ್ಯನೇ ನಮ್ಗ ವೇದ ವಾಕ್ಯ ಅಂತ ಒಂದು ವಿಶ್ವಾಸದಿಂದ ನಂಬಿದಾಗ ಇದು ಕನಸಿದ್ದಂಗ ಅದಂದ್ರೆ ಅಲ್ಲೇ ಮುಗೀತು ನಮ್ದು. ಅಷ್ಟು ಕರೆಕ್ಟಾಗಿ ನಾವು ಸದ್ಗುರು ವಾಕ್ಯವನ್ನ ಕರೆಕ್ಟಾಗಿ ನಾವು ನಂಬಿ ಬಿಟ್ರ ಈ ಜಗತ್ತೆ ನೀನ್ ಸಂಸಾರ ಮಾಡಕತ್ತೀವಲ್ಲ ಇದು ಕನಸಿದ್ದಂಗ ಇತ್ತು ಅಂದಾಗ ಮುಗದ ಹೋಯ್ತು ನೋಡ್ರಿ ನಮ್ದು. ನಾವು ಅವಾಗ ಗೆದ್ದಿವಿ ಅನ್ಬೇಕರ್ಥ. ನಮ್ಮ ಭಾವದಲ್ಲಿ ಆ ಸದ್ಗುರುನ ವಾಕ್ಯ ಅಲ್ಲಿ ನಟ್ಟಿತ್ತು ಅಂತಂದಾಗ, ಆ ವಿಚಾರದಲ್ಲಿ ನಮ್ಮ ನಂಬಿಕೆ ಸಂಪೂರ್ಣ ಆಯ್ತು ಅಂದಾಗ ನಮ್ಮ ಬೆನ್ನ ನಾವು ಚಪ್ಪರಿಸ್ಕೊಳಕ್, ಓಹೋ ಹೌದಾ, ಕಷ್ಟ ಬಂತ ಇದು ಕನಸು, ಸುಖ ಬಂತ ಇದು ಕನಸು, 20 ಮಕ್ಳು ಅದಾವ ಇವು ಕನಸ್ನಾಗ ಇದ್ದಂಗ ಅದಾವ, ಈ ಜಗತ್ತಿಷ್ಟೆಲ್ಲ ವ್ಯವಹಾರ ಮಾಡ್ತೀವಿ ಇದು ಕನಸು ಐತೆ, ನನ್ನ ಮಕ್ಳು ಹಿಂಗ ಅಂತಾರ ಇದು ಕನಸು ಐತೆ. ಯಾಕ ಸದ್ಗುರು ಹೇಳಿಬಿಟ್ಟಿದಾನಲ್ಲ ನಮಗೀಗ, ನಾವ್ ಗೆದ್ದಿವೀಗ. ಹೌದು, ನಾವ್ ಮಾಡುವಂತದ್ದು ಇದೆಲ್ಲ ಕನಸು, ಕನಸ್ನಾಗ ಇದೆಲ್ಲ ಮಾಡಿ ಅಲ್ಪ ಇದು ಸತ್ಯನೇ ಇದ್ರೆ ನಾವು ನಿದ್ರೆ ಒಳಗೆ ಇದು ಬರ್ಬೇಕಾಗಿತ್ತಲ್ಲ. ನಮ್ಮ ನಾವು ಹಚ್ಕೊಂಡಾಗ ಹೌದು ಇದು ಸತ್ಯ ಇದ್ರೆ ಕನಸ್ನ ನಿದ್ರೆ ಒಳಗೆ ಬರ್ಬೋದಾಗಿತ್ತಲ್ಲ, ಬರ್ಲಿಲ್ಲ ಅಂದ್ರೆ ಇದೆಲ್ಲ ಮಾಡುವಂತದ್ದು ಮಿಥ್ಯೆ ನಮ್ಗೆ ಅರ್ಥ ಆಯ್ತು ನೋಡ್ರಿ. ಸದ್ಗುರು ಎಚ್ಚರಿಕೆ ಕೊಡ್ತಾನೆ ನಮ್ಗೆ. ಅದಕ್ಕೆ ಈ ಜಗತ್ ಮಿಥ್ಯೆ ಐತಪ್ಪ, ಆತ್ಮನು ಸತ್ಯ ಅದನ್ನಂತ ಉಪದೇಶ ಮಾಡಿಬಿಡ್ತಾನಲ್ಲಿ. ನೀವ್ಕೇನು ಎಲ್ಲದಕ್ಕೂ ಸಾಕ್ಷಿ ರೂಪವಾಗಿರುವಂತವನು ಒಳಗಡೆ ಇದ್ದದಲ್ಲ, ಅದು ಯಾವತ್ತೂ ಇರುವಂಥದ್ದು, ನಿತ್ಯವಾಗಿರುವಂತವನು ಆತ್ಮ ಇದ್ದಾನ. ಅದ್ರ ಕಾಣುವಂತ ದೃಶ್ಯ ಹೆಂಗ ಇದೆಲ್ಲ ಮಿಥ್ಯೆ ಐತೆ. ಯಾವ ರೀತಿ? ಘಟ ನಾಮರೂಪಗಳು. ಯಾಕಂದ್ರೆ ಘಟದ ಒಂದು ನಾಮರೂಪಗಳು ಪಟದಲ್ಲಿಲ್ಲ, ಪಟದ ನಾಮರೂಪಗಳು ಘಟದಲ್ಲಿಲ್ಲ. ಈ ಸರ್ವ ನಾಮರೂಪಗಳು ಒಂದರಲ್ಲೊಂದು ಇಲ್ಲದ್ರಿಂದ ಏನಾಗ್ತದೆ, ಇದು ವ್ಯತಿರೇಕದ, ಬೇರೆ ಬೇರೆ ಭಿನ್ನ ಭಿನ್ನ ಅದಾವ. ಇವು ದೃಶ್ಯವಾಗಿ ತೋರ್ತಾವಂದ್ರೆ ಇವೆಲ್ಲ ಮಿಥ್ಯೆ ಅದಾವ. ಅದಕ್ಕೆ ನಾಮ ರೂಪಾತ್ಮಕ ಹೆಂಗದ? ಮಾಯಿಂದ ಕೂಡ್ಯದ. ಇದಕ್ಕೆಲ್ಲ ತಿಳಿಯುವಂಥವನು ನೀನಿದಿ. ಎರಡು ನೋಡ್ರಿ, ಯಾಕಂದ್ರೆ ಮಾಯಲ್ಲಿ ಬಿದ್ದು ಮಹೇಶ್ವರ ಅಂತ ಅನ್ಸ್ಕೊಂಡು ಈ ಜಗತ್ತು ಸೃಷ್ಟಿ ಮಾಡ್ಯಾನ ಶಿವ. ಮಾಯ ಮತ್ತೆ ಶಿವ ಎರಡು, ಯಾಕಂದ್ರೆ ಮಾಯಲ್ಲಿ ಪ್ರತಿಬಿಂಬಿಸ್ತದಕ್ಕಾಗಿ ಇಷ್ಟೆಲ್ಲ ಜಗತ್ತು ಮಾಡಿದ. ಇದೆಲ್ಲ ಮಾಯ ಅಂಶ. ನಾಮ ರೂಪ ಎದರ ಅಂಶ? ಮಾಯದಿಂದ ಕೂಡಿದದ. ಅದಕ್ಕೆ ಇವೆಲ್ಲ ಮಿಥ್ಯೆ ಅದಾವ. ಅದಕ್ಕ ಇದು ಅಸ್ಥಿ ಭಾತಿ ಪ್ರಿಯ ಅನ್ನುವಂಥದ್ದು ಆತ್ಮನ ಒಂದು ವಿಚಾರ. ಅದಕ್ಕ ಯಾವಾಗ್ಲೂ ಇರುವಂಥದ್ದು. ಈ ರೀತಿಯಾಗಿ ಏನಾಗ್ಯದ,
ಈ ಜಗತ್ತು ನಿತ್ಯದಿಂದ ಕೂಡಿದಪ್ಪ, ಇದು ಮಾಯದಿಂದ ಕೂಡಿದದಕ್ಕಾಗಿ ನಾಮರೂಪದಿಂದ ತೋರ್ದಂಗ ಆಗ್ತದ, ಇದು ಸತ್ಯ ಅಲ್ಲ. ಈ ರೀತಿ ಗುರುಗಳು ಕಾಣುವಂತ ಜಗತ್ತು ಮಿಥ್ಯ ಐತೆ, ನಿನ್ನ ಸತ್ಯ ರೂಪ ಅಂತ ಉಪದೇಶ ಮಾಡಿದಾಗ ಈ ಗುರುವಾಕ್ಯವನ್ನ ಕೇಳಿ ನೋಡ್ರಿ. ಅದಕ್ಕೆ ಸದ್ಗುರು ವಾಕ್ಯವನ್ನ, ಗುರುವಾಕ್ಯವೇ ಶ್ರುತಿ, ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಪುರಾಣಗಮ, ಗುರುವಚನವೇ ಸಕಲ ಸಿದ್ಧಿಗಳಾಗು, ಗುರುವಚನವೇ ಮೋಕ್ಷಗತಿ ಏತು ಅಂತ ತಿಳ್ಕೊಂಡಾಗ ಗೆದ್ದು ಬಿಟ್ಟಿವಿ ನಾವು. ಇಷ್ಟು ತಿಳ್ಕೊಂಡ್ಬಿಟ್ರೆ ಮುಗೀತು ನೋಡ್ರಿ ಗುರುವಾಕ್ಯವನ್ನ. ಆತ ಹೇಳಿದಾನೆ ಜಗತ್ತು ಮಿಥ್ಯ ಐತಿ ನೋಡ್ರಿ ಅಂತಂದಾಗ ನಾವು ಒಂದೊಂದು ತ್ಯಾಗ ಮಾಡ್ಬೇಕು. ನಮ್ ಕಡೆ ಅದ ಗುಳಿಗೆ ಕೊಟ್ಟಾನ, ತಲೆ ತುಂಬಿಟ್ಕೊಂಡ್ ಮನೆಗಿದ್ರೆ ಆಯ್ತಾನ ನಮ್ಗ ಆನಂದ, ಹುಷಾರಾಯ್ತಾನ ನಮ್ಗ. ಡಾಕ್ಟರ್ ಕೊಟ್ಟಿದಾರ 3 ಟೈಮ್ ತಗೊಳ್ರಿ, ಪತ್ತೆ ಮಾಡ್ರಿ, ಇಂಥದ್ ಎಣ್ಣೆ ತಿನ್ನಬೇಡ್ರಿ, ಇಂತ ಬೋರ್ಡ್ ತಿನ್ನಬೇಡ್ರಿ ಅಂತಂದಾಗ ನಾವ್ ಬಿಟ್ಕೊಳ್ಬೇಕು. ಬಿಟ್ಕೊಳ್ಳೋದೇ ನಾವ್ ಹಂಗ ಮಾಡ್ತೀವಿ ಅಂದ್ರೆ, ಅವ್ರು ಹೇಳಿದಂಗ ನಾವು ಸದ್ಗುರು ಹೇಳಿದಂಗ ಹೌದು ಈ ಜಗತ್ತು ಮಿಥ್ಯ ಅದಂತ ಹೇಳಿದಾರ. ಹೆಂಗ್ ಮಿಥ್ಯ ಅದಂತ ನಾವ್ ಅದನ್ನ ಚಿಂತನಕ್ಕ ತಗೊಂಡು ಅದನ್ನ ಚಿಂತನವನ್ನು ಮಾಡಿ ಮತ್ತೆ ಯಾವ್ದನ್ನ ತ್ಯಾಗ ಮಾಡ್ಬೇಕು, ಯಾವ್ದನ್ನ ಹಿಡ್ಕೊಳ್ಬೇಕು ಅನ್ನುವಂಥದ್ದು ನಾಮರೂಪದಿಂದ ಕೂಡಿದಂಥದ್ದು ಮಾಯಾಂಶ ಅದು. ಅದು ಬಿಡುವಂಥದ್ದು ಸತ್ಯ ಅಲ್ಲ. ನೀ ಏನ್ ಮಾಡಿದ್ರು ಕೂಡ ಅದು ಸತ್ಯ ಆಗಕ್ ಸಾಧ್ಯ ಇಲ್ಲ. ನಾಮರೂಪದಿಂದ ಅದನ್ನ ಸತ್ಯವನ್ನ ತಿಳ್ಕೊಂಡು ಗುರುವಾಕ್ಯವನ್ನ ಕೇಳ್ಕೊಂಡು ಯಾವತ್ತು, ಯಾಕಂದ್ರೆ ಈ ವಿಚಾರವನ್ನ ಪ್ರಪಂಚದಲ್ಲಿರುವಂತ ಏನೇನ್ ತ್ಯಾಗ ಮಾಡ್ಬೇಕು ಅನ್ನುವಂಥದ್ದು ಅದನ್ನೆಲ್ಲ ತ್ಯಾಗ ಮಾಡಿ ಅದನ್ನ ಬಹಿರ್ಮುಖ ವೃತ್ತಿಯನ್ನ ಬಿಟ್ಟು, ಇದು ನಮ್ ಕಡೆ ಉಳಿದ ನಾವು ಪ್ರಯತ್ನ ಮಾಡುವಂಥದ್ದು. ಇದು ಗುರುಗಳು ಹೇಳ್ತಾರಂತ ನಾವು ಪ್ರಯತ್ನ ಮಾಡದೇ ಇದ್ರೆ ನಾವು ಪ್ರಯತ್ನ ಮಾಡ್ಬೇಕಲ್ಲ. ಬಹಿರ್ಮುಖವಾದಂತ ವೃತ್ತಿಯನ್ನ ಬಿಟ್ಟು ಅಂತರ್ಮುಖ ವೃತ್ತಿ ಆಗ್ಬೇಕು ನಾವು. ಅವಾಗ ಒಳಗ ಅಂತ ಯಾಕಂತಂದ್ರೆ ಬಿಟ್ಟು ಒಳಗೆ ಸಚ್ಚಿದಾನಂದ ಸ್ವರೂಪ ಆದಂತ ಒಂದು ವಿಚಾರವನ್ನ ನಾವು ಮಾಡ್ತಾ ಆ ಸ್ವರೂಪನ ಒಂದು ಆಕಾರ ವೃತ್ತಿಯನ್ನ ಯಾವತ್ತೂ ಚಿಂತನೆ ಮಾಡ್ತಾ ಅಭ್ಯಾಸವನ್ನ ಮಾಡೋದ್ರಿಂದ ಆತ ಏನ್ ಅನ್ಸ್ಕೊಳತಾನ, ಅಭ್ಯಾಸಿ ಅಂತ ಅನ್ಸ್ಕೊಳತಾನೆ. ಗುರು ಹೇಳಿದೆ ವೇದವಾಕ್ಯ ಅಂತ ತಿಳ್ಕೊಂಡಿರ್ತಾನ. ಗುರು ಹೇಳಿದಂಗ ಏನೇನ್ ಬಿಡ್ಬೇಕು, ಯಾವ್ಯಾವ ಮಿಥ್ಯ ಅದಾವಂತ ಅದನ್ನ ತಿಳ್ಕೊಂಡು ಅವನ್ ತ್ಯಾಗ ಮಾಡಿ ಒಳಗಡೆ ತನ್ನನ್ನು ತಾನು ತದೇಕಕಾರವಾಗಿ ಆ ಸ್ವರೂಪದ ಚಿಂತನವನ್ನ ಮಾಡ್ತಾ ಇರ್ತಾನ, ಅಭ್ಯಾಸ ಮಾಡ್ತಿರ್ತಾನೆ. ಯಾಕಂದ್ರೆ ಅಭ್ಯಾಸ ಬಹಳ ಮುಖ್ಯ ಇಲ್ಲಿ, ಯಾವುದೇ ಆಗ್ಲಿ. ಅದಕ್ಕೆ ಇಲ್ಲಿ ಕೂಡ ಈ ಗುರು ಹೇಳಿದಂತ ವಾಕ್ಯವನ್ನ ತನ್ನ ಒಳಗಡೆ ತಾನು ಅಭ್ಯಾಸ ಮಾಡ್ತಾ ಇರುವಂತದಕ್ಕೆ ಇದಕ್ಕೆ ಅಭ್ಯಾಸಿ ಅಂತ ಕೂಡ ಹೇಳ್ತಾರ. ಯಾಕಂದ್ರೆ ಈತ ಮನನಾಕಾರ ವೃತ್ತಿ ಉಳ್ಳವನ್ ಅನ್ನುವಂಥದ್ದು ಮನನಾಕಾರ ಮನನ ಮಾಡ್ತಾ ಇರ್ತಾನತ. ಅದಕ್ಕ ಈ ರೀತಿ ಈ ಕಾರಣದಿಂದ ಈತ 2 ಜನ್ಮಗಳಲ್ಲಿ ಮುಕ್ತಿ ಹೊಂದುತ್ತಾನ ಅಂತ ಕೂಡ ಹೇಳ್ತಾರೆ. 2 ಜನ್ಮದಲ್ಲಿ ಅಂತಂದ್ರೆ ಒಂದು ವೃತ್ತಿ ಹೋಗಿ ಇನ್ನು ಒಂದು ವೃತ್ತಿ ಬರುವಂತದ್ದು ಮನನ, ಶ್ರವಣ ಆಯ್ತು, ಮನನ, ನಿಧಿಧ್ಯಾಸನ ಹಿಂಗ್ ಮಾಡ್ಕೊಂಡು ಆತ 2 ಜನ್ಮಗಳಲ್ಲಿ ಮುಕ್ತಿ ಹೊಂದುತ್ತಾನ. ಮನನ ನಿಧಿಧ್ಯಾಸಗಳನ್ನುವಂತ 2 ಜನ್ಮಗಳು, ಶ್ರವಣ ಆಗ್ಯದ ಈಗ ಪಕ್ಕ ಆಗ್ಯದ, ಇವೆರಡು ಮಾಡ್ಕೊಂಡಂತಂದ್ರೆ 2 ಜನ್ಮದಾಗ ಆತ ಮತ್ ಮುಕ್ತಿಯನ್ನ ಪಡ್ಕೊಳ್ತಾನ ಅನ್ನುವಂಥದ್ದನ್ನ ಹೇಳ್ತಾರ. ಈ ರೀತಿಯಾಗಿ ಈತ ಮಾಡ್ತಿರ್ತಾನ ಅಭ್ಯಾಸಿ ಇನ್ನು ಮೇಲ್ ಸ್ವಲ್ಪ ಈ ಕರ್ಮಿಗಿಂತ ಹೆಚ್ಚು ಮುಮುಕ್ಷಿಗಿಂತ ಹೆಚ್ಚು ಅಭ್ಯಾಸಿ ನೋಡ್ರಿ. ಇವು ನಮ್ಮ ಒಳಗ ನಡೆದಂತ ಇವು ಏನಂಗಂದ್ರೆ ಒಂದ್ ಊರಿಗೆ ಮುಟ್ಟಬೇಕಾಗ್ಯದ ಸ್ಟೆಪ್ಗಳು ಹತ್ತಕತ್ತೀವಿ. ಈಗ ಸ್ವಲ್ಪ ನಾವು ಮೇಲ್ ಮಟ್ಟಕ್ಕೆ ಬಂದಿವಿ ಅಂತ ನಮ್ಮನ್ನ ನಾವೇ ತಿಳ್ಕೊಬೇಕು. ಈ ಬೇರೆದವ್ರು ಯಾರು ತಿಳ್ಕೊಳ್ಳುವಂತದ್ದಲ್ಲ. ನಮ್ಮೊಳಗ ಸಾಧನೆ ನಾವು ನಡೀತಾ ಹೋಗ್ಬೇಕು. ನಮ್ಮ ಒಳಗ ಸಾಧನೆ ಒಳಗ ನಮ್ಮ ಮೆಟ್ಲುಗಳು ನಾವು ಗೊತ್ತು ಮಾಡ್ಕೋಬೇಕು. ಈ ರೀತಿ ನಮ್ಮ ಭಾವ ಸದ್ಗುರು ವಾಕ್ಯದ ಮೇಲೆ ಅಷ್ಟೊಂದು ಶ್ರದ್ಧೆ ಭಕ್ತಿ ಇದ್ದಾಗ ಆ ವಾಕ್ಯಗಳನ್ನ ನಾವ್ ಯಾವಾಗ ತಗೊಂಡು ಈ ತರ ಅಭ್ಯಾಸ ನಮ್ಮಲ್ಲಿ ನಡೆದಿತ್ತು ಅಂತಂದಾಗ ನಾವು ಈ ಮಟ್ಟ ಈ ಒಂದು ಸ್ಟೆಪ್ದಾಗ ನಾವು ಅದೀವಿ ಅಂತ ತಿಳ್ಕೊಳಕ್ ಸಾಧ್ಯ ಆಗ್ತದೆ. ಇದು ಸಾಧನೆ ಒಂದು ಕ್ರಮ. ನಾವು ಮುಕ್ತಿಯನ್ನು ಪಡ್ಕೊಳ್ಬೇಕಾದ ಆದಾಗ ಈ ಮಾರ್ಗದಿಂದನೇ ಹೋಗಕ್ ಸಾಧ್ಯ. ಅದಕ್ಕೆ ಜ್ಞಾನದೇವತೆ ಕೈವಲ್ಯ, ಜ್ಞಾನದಿಂದನೇ ಮೋಕ್ಷ, ಅನ್ಯದ್ರಿಂದ ಸಾಧ್ಯನೇ ಇಲ್ಲ. ಅದಕ್ಕೆ ಈ ಸಾಧನೆಗೆ ಈ ರೀತಿಯಿಂದ ಬರ್ಬೇಕಾಗ್ತದೆ ಅಂತ ಹೇಳಿ ಮತ್ತೆ ನಾಳೆ ಯಾವುದು ಅಂತಂದ್ರ ಅನುಭವಿಯ ವಿಚಾರವನ್ನ ಹೇಳ್ತಾರ. ಅನುಭವಿ ಹೆಂಗಿರ್ತಾನ, ಆರುಢ ಹೆಂಗಿರ್ತಾನ, ಬಹಳಷ್ಟು ಅದ್ಭುತವಾದಂತ ವಿಚಾರಗಳನ್ನ ತಿಳಿಸ್ತಾರ. ನಾಳೆ ನೋಡೋಣ. 1-2 ಗುರುಗಳ ಪಾದಕ್ಕೆ ಅರ್ಪಿಸಿ ಹರವ.